ನಮಸ್ತೆ ಆಯುಷ್ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ 2026 ಲೀಡರ್ಸ್ ಟಾಕ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದ್ರೆ ಇವ್ರನ್ನ ನಾನು ಕರೆಸೋದಕ್ಕೆ ಮುಂಚೆ ತುಂಬಾ ರಿಸರ್ಚ್ ಮಾಡಿದೆ. ಯಾಕಂದ್ರೆ ಆಯುಷಲ್ಲಿ ಯೋಗ ವಿಲ್ ಪ್ಲೇ ಮೇಜರ್ ರೋಲ್. ಯೋಗ ನ್ಯಾಚುರೋಪತಿಲಿ ಸುಮಾರು ಜನ ಇರ್ಬೋದು, ಬಟ್ ಒಬ್ಬ ತಪಸ್ವಿ ಬೇಕಾಗಿತ್ತು. ತುಂಬಾ ರಿಸರ್ಚ್ ಮಾಡಿ ನಾಲೆಜ್ ಒಂದೇ ಅಲ್ಲ ಅಳವಡಿಸಬೇಕಾಗಿರುವಂತ ವ್ಯಕ್ತಿನ ನಾವು ತುಂಬಾ ಹುಡುಕ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ತುಂಬಾ ಸಂತೋಷದ ದಿನ. ಇವತ್ತು ವೆರಿ ಇಂಪಾರ್ಟೆಂಟ್ ಎಪಿಸೋಡ್, ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ ನಮ್ಮ ಮುಖ್ಯವಾದಂತ ಗುರಿ. ಇಮ್ಯುನಿಟಿ ಬೂಸ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನೇ ಕಾಯಿಲೆಗಳು ಬರಲ್ಲ. ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಮಾಡ್ತಿರೋದು ಅದಕ್ಕೋಸ್ಕರನೇ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಘವೇಂದ್ರ ರಾವ್ ಅಂದ್ಬಿಟ್ಟು, ವೈಸ್ ಪ್ರೆಸಿಡೆಂಟ್ ಫ್ರಮ್ HCG ಅಂಡ್ ಹಿ ವಾಸ್ ದ ಫಾರ್ಮರ್ ಡೈರೆಕ್ಟರ್ ಫಾರ್ CCRY. ಡಾಕ್ಟರೇ ನಮಸ್ಕಾರ, ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರೇ, ತಮ್ಮ ಬಗ್ಗೆ ನಾವು ಟೀಮ್ ರಿಸರ್ಚ್ ಮಾಡಿದ್ರು. ತಾವು ಮಾಡಿರೋದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ತಗೊಂಡು ಅದ್ಭುತವಾಗಿ ಮಾಡಿದ್ದಾರೆ ಯೋಗ ನ್ಯಾಚುರೋಪತಿಲಿ. ಬಿಫೋರ್ ದಟ್ ಇದು ಡೈರೆಕ್ಟರ್ CCRY ನಲ್ಲಿ ಇದ್ದರೆ ಒಬ್ಬ ಕನ್ನಡಿಗ ನೀವು ಹೋಗ್ಬಿಟ್ಟು ಇದನ್ನ ತುಂಬಾ ಸಕ್ಸಸ್ಫುಲ್ ಆಗಿ ನಿಭಾಯಿಸ್ತಿರೋದು ನಮ್ಮ ಮಾಹಿತಿ ಇದೆ. ಏನ್ CCRY ಏನು, ಏನ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಹೇಳ್ತೀರಾ? CCRY ಅಂದ್ರೆ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯೋಗ ನ್ಯಾಚುರೋಪತಿ. ಆಯುಷ್ ಮಿನಿಸ್ಟ್ರಿಯಲ್ಲಿ 5 ರಿಸರ್ಚ್ ಕೌನ್ಸಿಲ್ ಇದೆ. ಆಯುರ್ವೇದಕ್ಕೆ CCRS ಅಂತ ಹೇಳ್ತೀವಿ, ಹೋಮಿಯೋಪತಿಗೆ CCRH ಅಂತೀವಿ, ಸಿದ್ಧಾಗೆ CCRS ಅಂತ ಹೇಳ್ತೀವಿ. ಅದೇ ರೀತಿ ಯೋಗ ನ್ಯಾಚುರೋಪತಿಗೆ ಬಂದಾಗ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯೋಗ ನ್ಯಾಚುರೋಪತಿ. ನಮ್ಮ ಮೇನ್ ಮ್ಯಾಂಡೇಟ್ ಏನು ಅಂತ ಇದ್ರೆ, ಯೋಗ ಮತ್ತೆ ನ್ಯಾಚುರೋಪತಿ ಕ್ಷೇತ್ರದಲ್ಲಿ ಹೆಚ್ಚುವರಿ ಅಂತ ರಿಸರ್ಚ್ ಮಾಡಿ ಅದಕ್ಕೆ ಎವಿಡೆನ್ಸ್ ಬೆಳೆಸಿ ಅದ್ರ ಯಾವ ರೀತಿ ನಾವು ಜನಕ್ಕೆ ಉಪಯೋಗ ತರಬಹುದು ಅಂತ ನೋಡೋಕೆ ಮಾಡುವಂತ ಇದು ಸಂಸ್ಥೆ ಅದು. ಸೊ ನಾನು ಈ ಸಂಸ್ಥೆ ಸ್ಥಾಪನೆ ಆಗಿದ್ದು 1978 ಇಸ್ವಿಯಲ್ಲಿ. ಕಳೆದ 40 ವರ್ಷದಲ್ಲಿ ನೋಡಿದಾಗ ಈ ಸಂಸ್ಥೆಯಲ್ಲಿ ಒಂದು 65 ರಿಸರ್ಚ್ ಪಬ್ಲಿಕೇಶನ್ಸ್ ಮಾಡಿದ್ರು ಅವರು 40 ವರ್ಷದಲ್ಲಿ. ನಾನು ಅಲ್ಲಿ ಆ ಹುದ್ದೆಗೆ ಹೋಗಿದ್ದು 2019 ನವೆಂಬರ್ ಅಲ್ಲಿ. ಹೋದ ನಂತರ ಕಳೆದ 6 ವರ್ಷದಲ್ಲಿ ನಮ್ಮಲ್ಲಿ ಆ ಸಂಸ್ಥೆಯಲ್ಲಿ ಒಂದು 85 ರಿಸರ್ಚ್ ಪಬ್ಲಿಕೇಶನ್ಸ್ ಮಾಡಿದ್ವಿ ಬರೀ 4 ವರ್ಷದಲ್ಲೇ. ಮತ್ತೆ ಆ ಸಂಸ್ಥೆಯಲ್ಲಿ ಏನ್ ಮಾಡಿದ್ವಿ ನಾವು ಅಂದ್ರೆ ಅದನ್ನ ಒಂದೇ ಒಂದು ಚಿಕ್ಕ ಹೆಡ್ ಕ್ವಾರ್ಟರ್ಸ್ ಇತ್ತು ಜಗತ್ಪುರಿ, ಡೆಲ್ಲಿಯಲ್ಲಿ. ಅದನ್ನ ನಾವು ನಮ್ಗೆ ಒಂದು ಹಾಸ್ಪಿಟಲ್ ಅಂತ ನಮ್ಗೆ ಯಾವ್ದು ಇರಲಿಲ್ಲ. ಅದೇ ರೀತಿಯಾಗಿ ದೊಡ್ಡ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಯೋಗ ನ್ಯಾಚುರೋಪತಿ CRY ನಾಗಮಂಗಲದಲ್ಲಿ ಒಂದು 200 ಬೆಡ್ ಹಾಸ್ಪಿಟಲ್ ನಾವು ಮಾಡಿದ್ವಿ. 100 ಎಕರೆ ಜಾಗದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಫಂಡ್ಸ್ ಇಂದ. ಅದೇ ರೀತಿ ಇದು ಆಲ್ಮೋಸ್ಟ್ ಒಂದು 100 ಕೋಟಿಯ ಪ್ರಾಜೆಕ್ಟ್ ಅದು. ಅದೇ ರೀತಿ ಜಜ್ಜರಲ್ಲಿ ಕೂಡ, ಹರಿಯಾಣ ಜಜ್ಜರಲ್ಲಿ ಕೂಡ ಒಂದು ದೊಡ್ಡ 200 ಬೆಡ್ ಹಾಸ್ಪಿಟಲ್ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ವಿ. 2 ಸಂಸ್ಥೆಗಳು ಕೂಡ ನಮ್ಮ ಪ್ರಧಾನಮಂತ್ರಿ ಆದ ನಮ್ಮ ನರೇಂದ್ರ ಮೋದಿಜಿ ಅವರು ಉದ್ಘಾಟನೆ ಮಾಡಿದ್ರು ಇದನ್ನ. ಸೊ 2025 ಇಸ್ವಿಯಲ್ಲಿ ಇದು ಉದ್ಘಾಟನೆ ಆಯ್ತು. ಸೊ ಈಗ ಚೆನ್ನಾಗಿ ಮೂಡ್ ಬರ್ತಾ ಇದೆ 2 ಸಂಸ್ಥೆಗಳು ಕೂಡ. ಅದೇ ರೀತಿ ಇದೇ ತರ ಹಾಸ್ಪಿಟಲ್ಗಳನ್ನು, ಯೋಗ ನ್ಯಾಚುರೋಪತಿ ಕ್ಷೇತ್ರಗಳನ್ನು ಬೇರೆ ಕಡೆ ಜಾಗದಲ್ಲಿ ಕೂಡ ಹಬ್ಬಿಸ್ಬೇಕು ಅಂತ ಈಗ ದಿಬೂರಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, 100 ಬೆಡ್ ಹಾಸ್ಪಿಟಲ್. ಇನ್ನೊಂದು ಹಾಸ್ಪಿಟಲ್ ರಾಯಪುರಲ್ಲಿ ನಡೀತಾ ಇದೆ, ಇನ್ನೊಂದು ಭುವನೇಶ್ವರಲ್ಲಿ ನಡೀತಾ ಇದೆ, ಇನ್ನೊಂದು ವಿಜಯವಾಡದಲ್ಲಿ, ಇನ್ನೊಂದು ಕಾಸರಗೋಡಲ್ಲಿ. ಸೊ ಫುಲ್ ಆಲ್ ಓವರ್ ಇಂಡಿಯಾ ನಾವು ಇದನ್ನ ಜನಕ್ಕೆ ತರಬೇಕು ಅಂತ, ಯೋಗ ನ್ಯಾಚುರೋಪತಿಯನ್ನು ಚಿಕಿತ್ಸೆಯನ್ನು ತರಬೇಕು ಅಂತ ನಾವು ಈ ಸಂಸ್ಥೆಯನ್ನು ಒಂದು ಸ್ಥಾಪನೆ ಮಾಡಿದ್ವಿ. ಬರೀ ಚಿಕಿತ್ಸಾ ರೂಪಕ್ಕೆ ಮಾಡಿದ ಸಂಸ್ಥೆ ಅಲ್ಲ ಇದು. ಇದರಲ್ಲಿ ಸಂಶೋಧನೆ ಕೂಡ ಸುಮಾರು ನಡೀತದೆ. ಇದರಲ್ಲಿ ಹೈ ಎಂಡ್ ರಿಸರ್ಚ್ ಲ್ಯಾಬ್ ಕೂಡ ಇದೆ. ಇದರಲ್ಲಿ ಜಿನೋಮಿಕ್ಸ್ ಕೂಡ ಮಾಡ್ತೀವಿ, ಜೆನೆಟಿಕ್ಸ್ ನೋಡ್ತೀವಿ, ಅದರಲ್ಲಿ ಫ್ಲೋ ಸೈಟೋಮೆಟ್ರಿ ಇದೆ, ಇಮ್ಯುನಾಲಜಿ ನೋಡ್ತೀವಿ, ಇಮ್ಯುನಿಟಿ ನೋಡ್ತೀವಿ. ಇವೆಲ್ಲ ಪರಿಶೀಲನೆ ಕೂಡ ನಾವು ಆ ಸಂಸ್ಥೆ ಒಳಗೆ ಮಾಡಬಹುದು. ಒಂದು ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಅಂದ್ರೆ, ನಮ್ಮಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಯೋಗ ನ್ಯಾಚುರೋಪತಿ ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತೀವಿ. ಯಾವ ರೀತಿ ಡ್ರಗ್ಸ್ ಕೊಡಲ್ಲ, ಬರೀ ಫುಡ್, ಆಹಾರ ಚಿಕಿತ್ಸೆಯಿಂದ, ಮಾನಸಿಕ ಚಿಕಿತ್ಸೆಯಿಂದ ಅದು ಜನನ ಒಂದು ಹೆಲ್ತ್ ಅನ್ನೋದು ಗುಣಮಟ್ಟಕ್ಕೆ ತರ್ತೀವಿ ನಾವು. ಸೊ ಅದನ್ನ ನಾವು ಇಂಟಿಗ್ರೇಷನ್ ಮಾಡೋದು ಬಹಳ ಈಸಿ. ಅಲೋಪತಿ ಒಟ್ಟಿಗೆ ಇರ್ಬೋದು, ಆಯುರ್ವೇದ ಒಟ್ಟಿಗೆ ಇರ್ಬೋದು, ಹೋಮಿಯೋಪತಿ ಒಟ್ಟಿಗೆ ಇರ್ಬೋದು, ಯಾವುದೇ ಚಿಕಿತ್ಸೆ ಇರ್ಬೋದು, ಅದರಲ್ಲಿ ಯೋಗ ನ್ಯಾಚುರೋಪತಿ ಅಳವಡಿಸ್ಕೊಳ್ಳೋದು ಬಹಳ ಈಸಿ. ಹಾಗೆ ಯಾವ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಯಾವ ರೀತಿ ಡ್ರಗ್ ಇಂಟ್ರಾಕ್ಷನ್ ಇಲ್ಲ, ಏನು ಕೊರತೆ ಇಲ್ಲ ಅದರಲ್ಲಿ. ಸೊ ನಾವೇನ್ ಮಾಡಿದ್ವಿ, ಇದು ಏಮ್ಸ್ ಅಲ್ಲಿ 9 ಏಮ್ಸ್ ಅಲ್ಲಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಏಮ್ಸ್ ರಾಯ್ಪುರ್, ಏಮ್ಸ್ ಋಷಿಕೇಶು, PGI ಚಂಡೀಗಢ, ಏಮ್ಸ್ ಜಜ್ಜರ್, ಏಮ್ಸ್ ఢిల్లీ, ಏಮ್ಸ್ ಜೋಧ್ಪುರ್, ಏಮ್ಸ್ ಭೋಪಾಲ್ ಮತ್ತು ಏಮ್ಸ್ BB ನಗರ್.
ಇವೆಲ್ಲ ಕಡೆ ಕೂಡ ನಾವು ಸೆಂಟರ್ ಫಾರ್ ಮೈಂಡ್ ಬಾಡಿ ಇಂಟರ್ವೆನ್ಷನ್ಸ್ ಇನ್ ಯೋಗ ಅಂತ ಒಂದು ಡಿಪಾರ್ಟ್ಮೆಂಟ್ ನೇಮಿಸಿದ್ವಿ. ಅಲ್ಲಿ ಸುಮಾರು ರಿಸರ್ಚ್ ಕೂಡ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 2.5 ಕೋಟಿ ವೆಚ್ಚ ಆಗುವಂತ ಒಂದು ಫಂಡ್ಸ್ ಕೂಡ ಕೊಟ್ಟಿದ್ವಿ ಎಲ್ಲ ಕಡೆನೂ. ಅಲ್ಲಿ ಒಂದೆಲ್ಲ ಹಲವಾರು ಡಿಪಾರ್ಟ್ಮೆಂಟ್ ರಿಸರ್ಚ್ ಆಗ್ತಾ ಇದೆ. ಮತ್ತೆ ಅಲ್ಲಿರುವಂತ MD ಸ್ಟೂಡೆಂಟ್ಸ್ ಮತ್ತು MS ಸ್ಟೂಡೆಂಟ್ಸ್ ಅವರು ಕೂಡ ನಾವು ಪ್ರೋತ್ಸಾಹನೆ ಕೊಡ್ತಾ ಇದೀವಿ. ಅವ್ರು ಒಂದು ಯೋಗ ಬಗ್ಗೆ ರಿಸರ್ಚ್ ಮಾಡಿದ್ರೆ ಅದರಲ್ಲಿ ಅವ್ರಿಗೂ ಕೂಡ ಸ್ವಲ್ಪ ಗ್ರಾಂಟ್ ಸಿಗುತ್ತೆ. ಸೊ ಅದ್ರಲ್ಲಿ ಅವ್ರಿಗೂ ಸ್ವಲ್ಪ ಪ್ರೋತ್ಸಾಹ ಬರುತ್ತೆ ಯೋಗ ಕ್ಷೇತ್ರದಲ್ಲಿ ಇಳಿಯೋಕ್ಕೆ. ಸೊ ಅವ್ರಿಗೂ ಕೂಡ ಉತ್ಸಾಹನೆ ಒಂದು ಬರ್ತಾ ಇದೆ. ಮತ್ತೆ ಜೊತೆಗೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ, ಯೋಗದ ಅವೇರ್ನೆಸ್ ಕೊಡ್ತಾ ಇದೀವಿ ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲಿ. ಮತ್ತೆ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಕೂಡ ಈ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ, ಅಂತಾರಾಷ್ಟ್ರೀಯ ಯೋಗ ದಿವಸ ಮುನ್ನಡೆ ಒಂದು ತಿಂಗಳ ತನಕ ಅವಧಿಯಲ್ಲಿ ಎಲ್ಲ MBBS ಸ್ಟೂಡೆಂಟ್ಸ್ ಅವರು ಕೂಡ ಯೋಗ ಕ್ಲಾಸಸ್ ಅನ್ನು ಫ್ರೀ ಆಗಿ ಮಾಡಿಸ್ತಾ ಇದೀವಿ ಅಲ್ಲಿ. ಓಕೆ, ಸೊ ಅದರಿಂದ ಯೋಗದ ಅವೇರ್ನೆಸ್, ಯೋಗ ಥೆರಪಿ ಚಿಕಿತ್ಸೆ ಆಗಿರುವಂತಹ ಅವೇರ್ನೆಸ್ ಅನ್ನು ನಾವು ಮೆಡಿಕಲ್ ಕಮ್ಯುನಿಟಿಯಲ್ಲಿ ಕೂಡ ಬೆಳೆಸ್ತಾ ಇದೀವಿ ಅಂತ. ಸೊ ಅದರಿಂದ ಏನಾಗ್ತಿದೆ ಅಂದ್ರೆ ಇಂಟಿಗ್ರೇಷನ್ ಆಗುವಂತ ಸಾಧ್ಯತೆ ಬಹಳ ಜಾಸ್ತಿ ಆಗ್ತದೆ ಈಗ. ಸೊ ಈಗ ನೀವು ನೋಡ್ತಿದ್ದಂಗೆ ಯೋಗ ಎಲ್ಲ ಕಡೆ ಬೇರೆ ಹಾಸ್ಪಿಟಲ್ ಹೋದ್ರು ಕೂಡ ಡಾಕ್ಟರ್ ಹೇಳ್ತಾರೆ ಯೋಗ ಮಾಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅವ್ರ ಬಗ್ಗೆ ನಂಬಿಕೆ ಇದೆ, ಅದರಿಗೆ ಪ್ರಾಮಾಣಿಕವಾದಂತ ಎವಿಡೆನ್ಸ್ ಇದೆ. ಈ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್, ನೀವು ಯೋಗ ಮಾಡಿದ್ರೆ ಡಯಾಬಿಟಿಸ್ ಸ್ವಲ್ಪ ಒಂದ್ ಮಟ್ಟಿಗೆ ಗುಣಮಟ್ಟವಾಗುತ್ತದೆ, ಗ್ಲೂಕೋಸ್ ಲೆವೆಲ್ಸ್ ಕಮ್ಮಿ ಆಗ್ತಾ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಯೋಗ ಮಾಡ್ಬೇಕಷ್ಟೇ. ಸೊ ಯೋಗ ಮಾಡಿದ್ರೆ ಅವ್ರು ಟೈಮ್ ಕೊಟ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಕಾಪಾಡ್ಕೊಳ್ತಾರೆ. ಒಂದು ಗೌರ್ಮೆಂಟ್ ಒಳ್ಳೆ ಹೆಸರು ಬರಬೇಕು ಅಂದ್ರೆ ಗೌರ್ಮೆಂಟ್ ಅಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಲೀಡರ್ ಮುಖಂಡರು ಹೇಗ್ ನಡೆಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೌರ್ಮೆಂಟ್ ಒಳ್ಳೆ ಹೆಸರು ಬರೋದು. ಇವರ ನೇತೃತ್ವದಲ್ಲಿ ಡೈರೆಕ್ಟರ್ ಆದಾಗ ಒಳ್ಳೆ ಹೆಸರು ಬಂತು, ಯೋಗ ನ್ಯಾಷನಲ್ ಬಂದು ಇಡೀ ದೇಶಕ್ಕೆ ಬಂದಿರೋ ವಿಚಾರ ನಮ್ಗೆಲ್ರಿಗೂ ಗೊತ್ತಿರೋವಂಥದ್ದು. ಸೊ ಇಲ್ಲಿ ಕನ್ನಡಿಗರು ಅಲ್ಲಿ ಕೂತ್ಕೊಂಡು ಒಂದು ಇಂಪಾರ್ಟೆಂಟ್ ಪೋಸ್ಟ್ ಅಲ್ಲಿ ಇಷ್ಟೊಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ 6 years. ಡಾಕ್ಟರ್, ಇವಾಗ ನೀವು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ SCG ಅಲ್ಲಿ. ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಯಾಕಂದ್ರೆ SCG ಅಂದ್ರೆ ನಮ್ಗೆ ಗೊತ್ತಿರೋ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ, ಸ್ವಲ್ಪ ಅದ್ರ ಮಾಹಿತಿ ಬಂತು. ನಾನು SCG ಜೊತೆ ಆಲ್ಮೋಸ್ಟ್ ಒಂದು 98 ಇಸ್ವಿಯಿಂದ ಕೂಡ ಜೋಡಿಸಿದ್ದೀನಿ. ನನ್ನ ಮೊದಲನೇದಾಗಿ BMS ಮಾಡಿದ ನಂತರ ನನ್ನ ಮೇನ್ ಗುರಿ ಇದ್ದು ರಿಸರ್ಚ್ ಮಾಡಬೇಕು ಅಂತ. ಸೊ ಅಲ್ಲಿ ಒಬ್ರು ಡಾಕ್ಟರ್ ಜಗದೀಶ್ ಅಂತ ಒಬ್ರು ಕಿದ್ವಾಯಿ ಹಾಸ್ಪಿಟಲ್ ಇದ್ರು, ಸರ್ಜನ್ ಆಗಿದ್ರು. ಅವ್ರು ನನ್ಗೆ ಹೇಳಿ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಸುಮಾರು ಖಿನ್ನತೆ ಇದೆ, ಆಂಗ್ಸೈಟಿ ಇದೆ, ಕೊರತೆ ಇದೆ, ಡಿಸ್ಟ್ರೆಸ್ ಇದೆ, ಅದ್ರಲ್ಲಿ ನೀವು ಯೋಗದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ, ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಅಂತ. 98 ಇಸ್ವಿಯಲ್ಲಿ ನಾನು ಯೋಗ ಕ್ಯಾನ್ಸರ್ ಮೇಲೆ ಮಾಡಬೇಕು ಅಂತ ಹೇಳಿದಾಗ ಕಿದ್ವಾಯಿ ಹಾಸ್ಪಿಟಲ್ ಹೋಗಿದ್ದೆ. ಮತ್ತೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಂತಿದ್ದೆ, ಅವಾಗ SCG ಇರಲಿಲ್ಲ. ಸೊ ಅಲ್ಲಿ ಹೋದಾಗ ಕೋಲ್ಡ್ ರಿಸೆಪ್ಷನ್. ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ ನಮ್ಮ ಪೇಷಂಟ್ ತುಂಬಾ ಸಿಕ್ ಆಗಿರ್ತಾರೆ, ಅವ್ರು ಯೋಗ ಅಂತ ಮಾಡಕ್ಕಾಗಲ್ಲ, ತಲೆ ಕೆಳಗಡೆ ಕಾಲ್ ಮೇಗಡೆ ಎಲ್ಲ ಮಾಡಕ್ಕಾಗಲ್ಲ, ಸೂರ್ಯ ನಮಸ್ಕಾರ ಮಾಡಕ್ಕಾಗಲ್ಲ, ಅವ್ರ ಕೈ ಕಾಲು ಮುರಿದಾಕ್ಬಿಡ್ತಾರೆ, ನೀವೆಲ್ಲ ಯೋಗ ಮಾಡಿಸ್ಬಿಟ್ಟು ಅದಾಗಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಅವಾಗ ಯೋಗ ಅಂದ್ರೆ ಏನು ಅಂತ ಅರ್ಥ ಆಗಿದ್ರೆ ಅವ್ರಿಗೆ ಕೈ ಕಾಲು ಕಸರತ್ ಮಾಡೋದೇ ಯೋಗ ಅಂತ ಇತ್ತು. ಯೋಗ ಅಂದ್ರೆ ಏನು? ಮನಃ ಪ್ರಶಮನ ಉಪಾಯ, ಸೈನ್ಸ್ ಆಫ್ ಕಾಮಿಂಗ್ ಡೌನ್ ದ ಮೈಂಡ್. ನೀವು ಆಸನ ಯೂಸ್ ಮಾಡ್ಬೋದು, ಪ್ರಾಣಾಯಾಮ ಯೂಸ್ ಮಾಡ್ಬೋದು, ಭಜನೆ ಯೂಸ್ ಮಾಡ್ಬೋದು, ಧ್ಯಾನ ಯೂಸ್ ಮಾಡ್ಬೋದು, ನಿಯಮ ಪಾಲಿಸ್ಬೋದು. ಏನೇ ಮಾಡಿದ್ರು ಯಾವ ನಿಮಗೆ ಮನಸ್ಸಲ್ಲಿ ಕಾಮ್ನೆಸ್ ಬರುತ್ತೋ ಅದು ಯೋಗ ಅಂತ ಹೇಳೋದು. ಸಿಂಪಲ್ ಅಷ್ಟೇ, ಆಸ್ ಪರ್ ಸೇಜ್ ವಶಿಷ್ಠ. ಸೊ ಅದನ್ನ ನಾವು ಅವ್ರಿಗೆ ತಿಳಿಸಿ ಆಮೇಲೆ ಅದ್ರಲ್ಲಿ ಸಂಶೋಧನೆ ಮಾಡಕ್ ಶುರು ಮಾಡಿದ್ವಿ. ಸುಮಾರು ಒಂದು 30 ವರ್ಷದ ಅವಧಿಯಲ್ಲಿ ಆಲ್ಮೋಸ್ಟ್ ಒಂದು 40ರಿಂದ ಜಾಸ್ತಿ ರಿಸರ್ಚ್ ಪೇಪರ್ಸ್ ಮಾಡಿದ್ವಿ ನಾವು ಈಗ ನಮ್ಮ SCG ಸಂಸ್ಥೆಯಲ್ಲಿ ಈಗ. ಮತ್ತೆ ಎಷ್ಟೊಂದು ಪೇಷಂಟ್ಗಳು ಸುಮಾರು ಪೇಷಂಟ್ಗೆ ಗುಣಮಟ್ಟವಾಗಿದೆ. ಸುಮಾರು ಸಿಂಪಲ್ ಆಗಿ ಉದಾಹರಣೆ ಕೊಡ್ತೀವಿ. ಒಬ್ರು ಪೇಷಂಟ್ ಇದ್ರು, ಅವರಿಗೆ ಟಂಗ್ ಕ್ಯಾನ್ಸರ್, ತುಂಬಾ ಹೈ ಪ್ರೊಫೈಲ್ ಪೇಷಂಟ್. ಒಂದು ದೊಡ್ಡ ಸಂಸ್ಥೆಯಲ್ಲಿ ಅವ್ರು ಕೂಡ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರದ್ದು ಮೇನ್ ಕೆಲಸ ಅಂದ್ರೆ ಮಾತು. ಲೀಡರ್ಶಿಪ್ ಟ್ರೈನರ್ ಅಂದ್ರೆ HR ಟ್ರೈನರ್ ಟು ಟ್ರೈನ್ ಪೀಪಲ್, ಲೀಡರ್ಸ್ ಅಂತ. ಅವ್ರು ಜಾಸ್ತಿ ಭಾಷಣ ಮಾಡೋದು ಜಾಸ್ತಿ. ಅವ್ರ ಟಂಗ್ ಬೇಟಿಂಗ್ ಇಂದ ಅವ್ರಿಗೆ ಟಂಗ್ ಕ್ಯಾನ್ಸರ್ ಆಗಿತ್ತು. ಸೊ ಅವ್ರಿಗೆ ಸರ್ಜರಿ ಮಾಡಿದ್ರು, ರೇಡಿಯೇಷನ್ ಕೊಟ್ಟಿದ್ರು, ಮಾತು ಬರ್ತಾ ಇರಲಿಲ್ಲ. ಸುಮಾರು ಡಿಪ್ರೆಷನ್ ಆಗಿತ್ತು. ಒಂದ್ ದಿವಸ ಫೋನ್ ಮಾಡಿದ್ರು, ನಂಗೆ ಯೋಗ ಮಾಡಕ್ ಹೇಳಿದ್ರು ಡಾಕ್ಟ್ರು, ಐ ವಾಂಟ್ ಟು ಕಮ್ ಅಂಡ್ ಸಿ ವಾಟ್ ಐ ಕ್ಯಾನ್ ಡು ಅಂತ. ಅವ್ರ ಮಾತು ನಂಗೆ ಕೇಳಿಸ್ತಾ ಇಲ್ಲ ಫೋನಲ್ಲಿ. ನಾನು ಹೇಳಿದೆ, ನೀವು ಸರ್ ಜಸ್ಟ್ ಹಿಯರ್ ಮಿ ಔಟ್, ನೀವು ಮಾತಾಡಬೇಡಿ, ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ, ನೀವು ಬಂದು ನಾನು ನಾಳೆ ಬೆಳಗ್ಗೆ ಮೀಟ್ ಆಗಿ ಅಂತ ಹೇಳಿದೆ. ಬಂದರು, ಮೀಟ್ ಮಾಡಿದ್ರು. ನೋಡಿದ್ರೆ ಅವ್ರಿಗೆ ವಾಯ್ಸೇ ಬರ್ತಾ ಇಲ್ಲ, ಏರ್ ಎಂಟ್ರಿ ಕೂಡ ಕಮ್ಮಿ ಇತ್ತು. ಸೊ ಅವ್ರಿಗೆ ಪ್ರಾಣಾಯಾಮ ಶುರು ಮಾಡಿದ್ವಿ. 3 ದಿವಸ ಪ್ರಾಣಾಯಾಮ ಮಾಡಿಸಿದ್ವಿ, ಕರೆಕ್ಟಾಗಿ ಬ್ರೀದಿಂಗ್ ಟೆಕ್ನಿಕ್ ಕರೆಕ್ಟಾಗಿ ಮಾಡೋ ಮಾಡಿಸಿದ್ವಿ, ಏರ್ ಎಂಟ್ರಿ ಕರೆಕ್ಟಾಗಿ ಮಾಡಿಸಿದ್ವಿ. ಆಯ್ತಾ, ಮಾಡಿದ ಕೂಡಲೇ ಆಮೇಲೆ ವಾಯ್ಸ್ ಬರೋಕ್ಕೆ ಶುರು ಆಯ್ತು, ಮಾತಾಡಕ್ಕೆ ಶುರು ಮಾಡಿದ್ರು. ಅಂಡ್ ಈಸ್ ಸ್ಟಿಲ್ ಎ ವೆರಿ ಬಿಗ್ ಲೀಡರ್ ನೌ ಇನ್ ದಿಸ್ ಎ ಬಿಗ್ ಕಂಪನಿ. ಓಕೆ, ಸೊ ಅವರು ಇವಾಗಲೂ ಹೇಳ್ತಾರೆ, ವಾಟ್ ಕ್ಯೂರ್ಡ್ ಮೀ ಇಸ್ ಪ್ರೇಯರ್ ಅಂತ. ಪಾಸಿಟಿವ್ ಆಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್, ರಿಸಾಲ್ವ್ ವೆರಿ ಇಂಪಾರ್ಟೆಂಟ್, ಯೋಗ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ನಾನು ಆಚೆ ಬಂದೆ ಅಂತ ಹೇಳ್ತಾರೆ ಅವರು.
Okay, so he is now a very big ambassador for cancer patients. ಅವ್ರದ್ದು ಒಂದು ಸಪೋರ್ಟ್ ಅಸೋಸಿಯೇಷನ್ ಇದೆ, ಕ್ಯಾನ್ಸರ್ ಪೇಷಂಟ್ಸ್ ಅಸೋಸಿಯೇಷನ್ ಇದೆ. ಬೇರೆ ಪೇಷಂಟ್ಸ್ ಕೂಡ ಅವ್ರಿಗೆ ಆ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ನಾವು ಹೆಂಗೆ ಅವ್ರಿಗೆ ಧೈರ್ಯ ತುಂಬಿದ್ವೋ ಅದೇ ಧೈರ್ಯವನ್ನು ಅವರು ಬೇರೆ ಪೇಷಂಟ್ ಕೂಡ ತುಂಬ್ತಾ ಇದ್ದಾರೆ ಯೋಗ ಮಾರ್ಗದಿಂದ. ಸೊ ಯೋಗದಿಂದ ತುಂಬಾ ಹೆಲ್ಪ್ ಆಗ್ತದೆ. ಸೊ ಇದು ಏನಾಗಿದೆ ಅಂದ್ರೆ ಈಗ ಯೋಗದ ಎವಿಡೆನ್ಸ್ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ನೋಡಿದ್ರೆ, ನಾವು ಯೋಗ ರಿಸರ್ಚ್ ತೆಗೆದು ನೋಡಿದ್ರೆ ಮ್ಯಾಕ್ಸಿಮಮ್ ಎವಿಡೆನ್ಸ್ ಆನ್ ಯೋಗ ಈಸ್ ಇನ್ ಕ್ಯಾನ್ಸರ್ ಪೇಷಂಟ್ಸ್ ಟುಡೇ. 256 ಕ್ಲಿನಿಕಲ್ ಟ್ರಯಲ್ಸ್ ಇದೆ, ಹಲವಾರು ರಿಸರ್ಚ್ ಪಬ್ಲಿಕೇಶನ್ಸ್ ಇದೆ. ಅದು ರಿಸರ್ಚ್ ಏನಂದ್ರೆ ಹಿಂಗಿರ್ಬೇಕು ಅಂದ್ರೆ ಗುಣಮಟ್ಟವಾದ ರಿಸರ್ಚ್ ಇರಬೇಕು. ಅದು ಯಾವಾಗ ಗುಣಮಟ್ಟವಾದ ರಿಸರ್ಚ್ ಇರುತ್ತೋ ಅದು ಲೆವೆಲ್ 1 ಎವಿಡೆನ್ಸ್ ಅಂತ ಹೇಳ್ತೀವಿ. ಅವಾಗ ಅದು ಗೋಸ್ ಇನ್ ಟು ಗೈಡ್ಲೈನ್ ಡಾಕ್ಯುಮೆಂಟ್. ಸೊ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಇಲ್ಲ, ಬಟ್ ಕ್ಯಾನ್ಸರ್ ಕ್ಷೇತ್ರದಲ್ಲಿ ಮಾತ್ರ ಈ ಎಲ್ಲ ಆಸ್ಕೋ ಗೈಡ್ಲೈನ್ ಇರ್ಬೋದು, NCCN ಗೈಡ್ಲೈನ್ ಇರ್ಬೋದು, ಸೊಸೈಟಿ ಫಾರ್ ಇಂಟಿಗ್ರೇಟಿವ್ ಆಂಕಾಲಜಿ ಗೈಡ್ಲೈನ್ ಇರ್ಬೋದು, ಎಲ್ಲ ಗೈಡ್ಲೈನ್ ಕೂಡ ಯೋಗವನ್ನು ಮೆನ್ಷನ್ ಮಾಡಿದ್ದಾರೆ. ಆಂಗ್ಸೈಟಿ ಕಮ್ಮಿ ಮಾಡೋಕ್ಕೆ, ಡಿಪ್ರೆಷನ್ ಕಮ್ಮಿ ಮಾಡೋಕ್ಕೆ, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋಕ್ಕೆ, ನಾಸಿಯಾ ವಾಮಿಟಿಂಗ್, ಕಿಮೋಥೆರಪಿಯಿಂದ ನಾಸಿಯಾ ವಾಮಿಟಿಂಗ್ ಆಗುತ್ತೆ, ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರ ಯೋಗ ಯೂಸ್ ಮಾಡ್ತಾರೆ ಪೇಷಂಟ್ಸ್. ಸೊ ಅದನ್ನ ಗೈಡ್ಲೈನ್ ಡಾಕ್ಯುಮೆಂಟ್ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ಇದು ನೀವು US ಹೋಗಿ ನೋಡಿದ್ರೆ ನೀವು ಆಶ್ಚರ್ಯವಾಗಿರ್ತೀರ ಎಲ್ಲರೂ. ಅಲ್ಲಿ ಹೋದ್ರೆ ನೀವು ಅಲ್ಲಿ ಇರುವಂತ ರಿಸರ್ಚ್, ಯೋಗದಲ್ಲಿ ಇರುವಂತ ರಿಸರ್ಚ್ ಇಂಡಿಯಾದಲ್ಲಿ ಅರ್ಧ ಪಟ್ಟೆ ಮಾತ್ರ ಇದೆ. ಎಲ್ಲ ರಿಸರ್ಚ್ ಪಬ್ಲಿಕೇಶನ್ ತೆಗೆದ್ರೆ ನೀವು ಯೋಗ PubMed.gov ಹೋದ್ರೆ ಅಲ್ಲಿ ನೀವು ಯೋಗ ಅಂತ ಕೀವರ್ಡ್ ಹೊಡೆದ್ರೆ ನಿಮ್ಗೆ ಒಂದು 9,000 ಪಬ್ಲಿಕೇಶನ್ ಬರುತ್ತೆ. ಅಲ್ಲಿ 5,000ಕ್ಕಿಂತ ಹೆಚ್ಚು ಪಬ್ಲಿಕೇಶನ್ US ಇಂದ ಮಾತ್ರ ಬರುತ್ತೆ. ಓಕೆ, 41% of the research publications are from US. Okay, we are only 19% of the research publications are from India. ಅಂದ್ರೆ ಯೋಗನ ಅವ್ರು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ನಮ್ಗಿಂತ. ಮತ್ತೆ ನೀವು ಅಲ್ಲಿ ಹೋದ್ರೆ ಎಲ್ಲ ಮೆಡಿಕಲ್ ಟೀಚಿಂಗ್ ಹಾಸ್ಪಿಟಲ್ ಹೋದ್ರೆ ಇಂಟಿಗ್ರೇಟಿವ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂತಿದೆ. ಅದು ಜಾಸ್ತಿ ಏನು ಅಂದ್ರೆ ಯೋಗನೇ. ಪೇಷಂಟ್ ಯಾವ ರೀತಿ ಕ್ಯಾನ್ಸರ್ ಪೇಷಂಟ್ ಡಿಸ್ಟ್ರೆಸ್ ಇದ್ರೆ ಕೂಡ ಇಮಿಡಿಯೇಟ್ ಆಗಿ ಅವ್ರಿಗೆ ಯೋಗ ಆಗ್ತಾರೆ. ನಾನು ಹೋಗಿ ನೋಡಿದ್ರೆ ತುಂಬಾ ಆಶ್ಚರ್ಯವಾಗಿತ್ತು ನೋಡೋಕ್ಕೆ. ಅಲ್ಲಿ 10 ಜನ ಯೋಗ ಟೀಚರ್ಸ್ ಇದ್ರು ಅಲ್ಲಿ, ಟ್ರೈನ್ ಟೀಚರ್ಸ್. ಅಂದ್ರೆ ಅಷ್ಟು ಜನ, ಅಷ್ಟು ಪೇಷಂಟ್ ನೋಡು, ಒಂದ್ ದಿನಕ್ಕೆ 180 ಜನ ಯೋಗ ಮಾಡ್ತಿದ್ರು ಅಲ್ಲಿ ಪೇಷಂಟ್ಸ್ ಎಲ್ಲ. ಎವ್ರಿಥಿಂಗ್ ಇಸ್ ಅಂಡರ್ ಇನ್ಶೂರೆನ್ಸ್, ಕವರ್ ಆಫ್ ಇನ್ಶೂರೆನ್ಸ್. ಸೊ ಯೋಗ ಕೂಡ ಹೆಂಗಿದ್ರೆ ಗೈಡ್ಲೈನ್ ಡಾಕ್ಯುಮೆಂಟ್ ಓದ್ಕೊಡ್ರೆ ಅದು ಯೋಗ ಕ್ಯಾನ್ ಬಿ ಯೂಸ್ ಫಾರ್ ಆಂಗ್ಸೈಟಿ, ಡಿಪ್ರೆಷನ್, ಫೆಟಿಗ್ ಅಂತ ಹೇಳಿಕೊಡ್ರೆ ಎನಿ ಪೇಷಂಟ್ ವಿತ್ ಆಂಗ್ಸೈಟಿ, ಡಿಪ್ರೆಷನ್, ಕ್ಯಾನ್ಸರ್ ಪೇಷಂಟ್ಸ್ ದೇ ಕ್ಯಾನ್ ಡೂ ಯೋಗ, ರಿಇಂಬರ್ಸ್ಮೆಂಟ್ ಥ್ರೂ ಇನ್ಶೂರೆನ್ಸ್. ಅಷ್ಟು ಮಟ್ಟಿಗೆ ಅವರು ಅದನ್ನ ಅಳವಡಿಸ್ಕೊಂಡಿದ್ದಾರೆ, ಇಂಟಿಗ್ರೇಷನ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಂಟ್ರಿ ಅದು ಯಾವ ರೀತಿ ಆಗೇ ಇಲ್ಲ. ನೋಡಿ, ದುರಂತ. ನಾವು GWC ಅಂತ ನಮ್ಮ ಆಯುಷ್ ಟಿವಿ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಆಗಿರೋದು ಇಂಟಿಗ್ರೇಷನ್ಗೋಸ್ಕರ. ನಮ್ಮ ದೇಶದಲ್ಲೇ ನಮ್ಮ ಸಿಸ್ಟಮ್ಗೆ ಬೆಲೆ ಇಲ್ಲ. ದುರಂತ. ಇವತ್ತು ಮಾಹಿತಿ ಅವ್ರು ಕೊಡ್ತಾ ಇರೋದ್ರಿಂದ ರಿಸರ್ಚ್ ಪೇಪರು ಅಮೆರಿಕದಲ್ಲಿ ಹೆಚ್ಚಾಗಿದೆ ಯೋಗ ಬಗ್ಗೆ, ನಮ್ಮಲ್ಲಿ ಕಮ್ಮಿ ಇದೆ. ಇದಕ್ಕೆ ಕಾರಣ ಯಾರು? ಪಾಲಿಸಿ ಮೇಕರ್ಸ್. ನಿಮ್ ತಪ್ಪದು. ನೀವು ಪೂರಕವಾಗಿ ವರ್ಕ್ ಮಾಡಿದ್ರೆ ನಮ್ಮ ದೇಶನ ಮೊನೋಪಲಿ ಮಾಡ್ಬೋದು ಫಾರ್ ಯೋಗ ನ್ಯಾಚುರೋಪತಿ. ನಾವು ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ಗೋಸ್ಕರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇದು ಯಾವಾಗಲೂ ಆಗಬೇಕಾಗಿತ್ತು. ಸೊ ಪ್ರಿವೆಂಟಿವ್ ಹೆಲ್ತ್ ಕೇರ್ ಆಗೋದು ಕೇವಲ ಆಯುಷ್ ಸಿಸ್ಟಮ್, ಅದರಲ್ಲಿ ಮೇಜರು ಯೋಗ ನ್ಯಾಚುರೋಪತಿಲಿ. ಡಾಕ್ಟ್ರೆ, ಯಾಕೆ ಈ ಥರ ಒಂದು ದುರಂತ ಆಗಿದೆ ನಮ್ಮ ಆಯುಷ್ ಸಿಸ್ಟಮಲ್ಲಿ, ಎಸ್ಪೆಷಲಿ ಯೋಗ ನ್ಯಾಚುರೋಪತಿ ಬಗ್ಗೆ ಹೇಳ್ತಿದ್ದೀರಾ? ನಮ್ಮ ದೇಶದಲ್ಲಿ ಯಾಕಿಲ್ಲ? ಇನ್ಶೂರೆನ್ಸ್ ಇಲ್ಲ, ಇಂಟಿಗ್ರೇಷನ್ ಇಲ್ಲ, ದಿನ ಗುದ್ದಾಡಬೇಕು. ಆಮೇಲೆ BNOS ಇಂದ ಇರ್ಬೇಡ, BAMS ಯಾರೇ ಮಾಡಿರಲಿ, ನಮ್ಮ ದೇಶದಲ್ಲಿ ನಮ್ಮ ಮರ್ಯಾದೆ ಇಲ್ಲ. ಹೊರ ದೇಶದಲ್ಲಿ ಮರ್ಯಾದೆ ಇದೆ. ಚೈನಾದಲ್ಲಿ ನೋಡಿ, ಅವ್ರ ಸಿಸ್ಟಮ್ಗಿರೋ ಇಂಪಾರ್ಟೆನ್ಸ್ ಮಾಡರ್ನ್ ಕೊಡಲ್ಲ. ನಮ್ಮಲ್ಲಿ ಹ್ಯಾಕಿಂಗ್ ಆಗ್ತಿದೆ. ವೇರ್ ದ ಮಿಸ್ಟೇಕ್ ಇಸ್ ಹ್ಯಾಪನಿಂಗ್. ಚೈನಾ ನೀವು ತೆಗೆದು ನೋಡಿದ್ರೆ ಎನಿ ಹಾಸ್ಪಿಟಲ್ ಯು ಗೋ ಟು ಚೈನಾ, ಅಲ್ಲಿ ಚೈನೀಸ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ. ಅಲೋಪತಿ ಒಟ್ಟಿಗೆ ಚೈನೀಸ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಎರಡು ಒಟ್ಟಿಗೆ ಕೆಲಸ ಮಾಡ್ತಾರೆ. ನಾನು ಅಮೆರಿಕನ್ ಸೊಸೈಟಿ ಫಾರ್ ಕ್ಲಿನಿಕಲ್ ಆಂಕಾಲಜಿ ಮೀಟಿಂಗ್, ಸುಮಾರು ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ US ಅಲ್ಲಿ. ಅಲ್ಲಿ ನೋಡಿದ್ರೆ ಎಷ್ಟೋ ಚೈನೀಸ್ ಮೆಡಿಸಿನ್ ಬಗ್ಗೆ ಅಲೋಪತಿ ಡಾಕ್ಟರ್ಸ್, ಚೈನೀಸ್ ಅಲೋಪತಿ ಡಾಕ್ಟರ್ಸ್ ಚೈನೀಸ್ ಮೆಡಿಸಿನ್ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಇಂಟಿಗ್ರೇಷನ್ ಆಗುವಂತ ಇರುವಂತ ಲೆವೆಲ್ ಅಷ್ಟು ಇಂಟಿಗ್ರೇಷನ್ ಇಲ್ಲ, ಆಗಿಲ್ಲ. ಅದನ್ನ ನಾವು ಹಂಸ್ಕೋಬೇಕು. ಅದರಲ್ಲಿ ಇರುವಂತ ಫೇತ್ ಬರಬೇಕು, ಇಂಟರ್ ಡಿಸಿಪ್ಲಿನರಿ ಫೇತ್ ಬರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅದು ಕೋಯಸಿವ್ನೆಸ್ ಆ ಥರ ಬಂದಿಲ್ಲ. ಮತ್ತೆ ಗೌರ್ಮೆಂಟ್ ಪಾಲಿಸಿ ಕೂಡ ಚೇಂಜ್ ಆಗಬೇಕು. ನೀವು ಇಂಟಿಗ್ರೇಷನ್ ಹೇಳ್ಬಿಟ್ಟು ನೀವು ಬರೀ ಏಮ್ಸ್ ಮತ್ತೆ ಬೇರೆ ಬೇರೆ ಹಾಸ್ಪಿಟಲ್, ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ನೀವು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ರೆ ಇಂಟಿಗ್ರೇಷನ್ ಆಗೋದಿಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಇದೆ. ಇವಾಗ ಇಫ್ ಯು ಲುಕ್ ಅಟ್ ಪ್ರೈವೇಟ್ ಹೆಲ್ತ್ ಕೇರ್, total healthcare in the body in India, 70% of the healthcare is provided by private players. Only 20% is provided by government healthcare providers. ಈ 71% ಅವ್ರು ಏನು ಅದ್ರಲ್ಲಿ ಕೂಡ ಈ 71% ಪ್ರೊವೈಡ್ ಇಸ್ ಥ್ರೂ ಡಿಫರೆಂಟ್ ಗೌರ್ಮೆಂಟ್ ಸ್ಕೀಮ್ಸ್ ಕೂಡ. ಆಯುಷ್ಮಾನ್ ಭಾರತ್ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸರ್ವಿಸ್ ಇರ್ಬೋದು, ESI ಸ್ಕೀಮ್ ಇರ್ಬೋದು, ECH ಸ್ಕೀಮ್ ಇರ್ಬೋದು. ಓಕೆ, ಸೊ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಬಂದ್ಬಿಟ್ಟು ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತಾರೆ. ದೇ ಗೆಟ್ ರಿಇಂಬರ್ಸ್ಡ್ ಟು ದಿ ಗೌರ್ಮೆಂಟ್. ಅಲ್ಲಿ ಕೂಡ ಇಂಟಿಗ್ರೇಷನ್ ಮಾಡ್ಬೋದಲ್ಲ.
ಅಲ್ಲಿ ಕೂಡ ಇಂಟಿಗ್ರೇಷನ್ ಇಲ್ಲ. ಇವಾಗ ನೀವು ಅಲೋಪತಿ ಹಾಸ್ಪಿಟಲ್ ಬರೀ ಅಲೋಪತಿಗೆ ಮಾತ್ರ ನಿಮ್ಗೆ ರಿಇಂಬರ್ಸ್ಮೆಂಟ್ ಬರುತ್ತೆ. ಅಲ್ಲಿ ಆಯುಷ್ ಯೋಗ ವಿಭಾಗ ಇದ್ರೆ, ಅಲ್ಲಿ ಆಯುರ್ವೇದ ವಿಭಾಗ ಇದ್ರೆ ಅವ್ರಿಗೆ ರಿಇಂಬರ್ಸ್ಮೆಂಟ್ ಬರೋದಿಲ್ಲ. ನೀವು ಇಂಟಿಗ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಅಲ್ಲಿ ನೀವು ಇಂಟಿಗ್ರೇಷನ್ ತರಬೇಕು. ಎಲ್ಲ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಲ್ಲಿ ಇಂಟಿಗ್ರೇಷನ್ ತರಬೇಕು. ಅವಾಗಲೇ ಅದು ಇಂಟಿಗ್ರೇಷನ್ ಸಾಧ್ಯ. ಲೀಡರ್ ಸ್ಟಾಕ್ ಅಲ್ಲಿ ಒಂದು ಸಣ್ಣ ವಿರಾಮ. ಇವಾಗ ನಾನು ಯಾಕೆ ನನಗೆ ಇವತ್ತು ರೈಟ್ ಪರ್ಸನ್ ಕೂತಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ, ತಪಸ್ವಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಿಸರ್ಚ್ ಮಾಡಿರುವಂಥದ್ದು ಫೇಶಿಯಲ್, ಬಾಡಿ ಲ್ಯಾಂಗ್ವೇಜು, ಡ್ರೆಸ್ ಕೋಡಲ್ಲ, ಒಳಗಡೆ. ಸೊ ಇಲ್ಲಿ ನಂಬೇಕಾಗಿರೋದು ಅಥೆಂಟಿಕ್ ನಾಲೆಜು. ಎಲ್ಲೋ ನಮ್ಮಲ್ಲೂ ಸ್ವಲ್ಪ ಕಲ್ತ್ಬಿಟ್ಟು ಹೇಳ್ಕೊಟ್ಟು ಹೆಚ್ಚು ಕಮ್ಮಿ ಆಗಿ ಅದ್ರ ಬಗ್ಗೆ ನಾಲೆಜ್ ಸರಿಯಾಗಿ ತಲುಪಿಲ್ವಾ, ಮಿಸ್ಟೇಕ್ ಎಲ್ಲಾಗಿದೆ, ಯಾಕೆ ಯೋಗ ನ್ಯಾಚುರೋಪತಿ ರೂಲ್ ಮಾಡ್ತಿಲ್ಲ? ಸರ್, ಇದರಲ್ಲಿ ಯೋಗ ಅಂತ ಬಂದ ಕೂಡಲೇ 2 ವಿಭಾಗ ಇದೆ. ಒಂದು ಯೋಗ ಫಾರ್ ವೆಲ್ನೆಸ್, ನಮ್ಮ ಹೆಲ್ತ್ ಕಾಪಾಡ್ಕೊಳ್ಳಿಕ್ಕೆ. ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ, ಆರೋಗ್ಯ ಇದ್ರೆ, ಅದನ್ನ ನಿಮ್ಮ ಹೆಚ್ಚುವರೆಗೆ ಇಟ್ಕೊಳ್ಳೋಕೆ ಅಥವಾ ಕಾಪಾಡ್ಕೊಳ್ಳೋಕೆ ದಿನನಿತ್ಯ ಯೋಗ ಮಾಡಬೇಕು, ದಿನಚರಿಯಲ್ಲಿ ಯೋಗ ಮಾಡಬೇಕು. ಅದಕ್ಕೆ ಯೋಗ ವೆಲ್ನೆಸ್ ಅಂತ ಹೇಳ್ತೀವಿ. ಅದು ಯಾವ ಇನ್ಸ್ಟ್ರಕ್ಟರ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಲ್ತ್ಕೊಂಡಿರೋರು ಅದನ್ನ ಹೇಳ್ಕೊಡ್ಬೋದು. ಅದು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ನೀವು ಯೋಗವನ್ನು ಚಿಕಿತ್ಸೆವಾಗಿ ಉಪಯೋಗಿಸ್ತೀರಾ ಅವಾಗ ಪ್ರಾಬ್ಲಮ್ ಬರುತ್ತೆ. ಸಿಂಪಲ್ ಉದಾಹರಣೆ ಹೇಳ್ತೀನಿ. ನನ್ನೊಂದು ಪೇಷಂಟ್ ಇದ್ರು, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಲಂಗ್ ಕೂಡ ಹರಡಿತ್ತು. ಓಕೆ, ಸೊ ಆ ಪೇಷಂಟ್ ರೇಡಿಯೋಥೆರಪಿ ಕೊಟ್ಟಿದ್ರು. ರೇಡಿಯೋಥೆರಪಿ ತಗೋಬೇಕು ಅಂತ ಹೇಳಿದ್ರು, ಕಿಮೋಥೆರಪಿ ಅಲಾಂಗ್ ವಿತ್ ಕಿಮೋಥೆರಪಿ. ಸೊ ಅವರು ಡಾಕ್ಟರ್ ಹೋಗಿದ್ರು. ಡಾಕ್ಟರ್ ಹೇಳಿದ್ರು, ನಾನು ಯೋಗ ಮಾಡ್ತೀನಿ, ಟ್ರೀಟ್ಮೆಂಟ್ ತಗೊಳ್ಳುವಾಗ ಏನ್ ಪ್ರಾಬ್ಲಮ್ ಇಲ್ಲ ತಾನೆ ಅಂತ. ಸೊ ಡಾಕ್ಟರ್ ಕೂಡಲೇ ಅವ್ರು ನನ್ನ ಕಳಿಸಿದ ಪೇಷಂಟ್ನ. ಅಮ್ಮ ದೊಡ್ಡ ಸಂಸ್ಥೆಯ ಇನ್ಸ್ಟ್ರಕ್ಟರ್, ಯೋಗ ಇನ್ಸ್ಟ್ರಕ್ಟರ್. ಅವ್ರು ಕೂಡ ಸ್ವತಃ ಇನ್ಸ್ಟ್ರಕ್ಟರ್ ಆಗಿದ್ರು, ಯೋಗ ಇನ್ಸ್ಟ್ರಕ್ಟರ್. ದಿನ ಸೋಹಂ ಬ್ರೀತಿಂಗು, ಉಜ್ಜಯಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಜಾಸ್ತಿ ಮಾಡ್ತಾ ಇದ್ರು. ಸೊ ನಾನು ಹೇಳಿದೆ, ನೀವು ಅದನ್ನ ಮಾತ್ರ ಮಾಡಬೇಡಿ ಈಗ. ಯಾಕಂದ್ರೆ ಅದು ನೀವು ಲಂಗ್ಸ್ ಹತ್ರ ಇದೆ ರೇಡಿಯೇಷನ್, ಅಲ್ಲಿ ರೇಡಿಯೇಷನ್ ಕೊಡ್ತಾ ಇದೀರಾ, ಅದು ಕರ್ಗೋಗುತ್ತೆ. ಅದು ಕರ್ಗೋದ್ ಕೂಡಲೇ ಅದು ಲಂಗ್ಸ್ ಹೋಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲಿ ಒಳಗೆ ನ್ಯೂಮೋಥಾರಾಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಏರ್ ಸೇರ್ಬೋದು, ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದು ನೀವು ದಯವಿಟ್ಟು ಅದು ಮಾಡಬೇಡಿ ಅಂತ ಹೇಳಿದೆ. ಅದನ್ನ ಕೇಳ್ಕೊಂಡು ವಾಪಸ್ ಗಂಡ ಹೆಂಡತಿ ಮನೆ ಹೋದ್ರು. ಅವರು ಕೂಡ ರಾಜರಾಜೇಶ್ವರಿ ನಗರ, ನಾನು ಎಲ್ಲಿರೋ ನಮ್ಮ ಮನೆ ಹತ್ರನೇ ಇರೋದು ಮನೆ ಅವ್ರದ್ದು. ಸೊ ಅವರು ಅಲ್ಲಿ ವಾಪಸ್ ಹೋದ್ರು. 3 ದಿವಸ ಆದ ಕೂಡಲೇ ಒಂದು ಶನಿವಾರ ಸಾಯಂಕಾಲ ಒಂದು 6:30ಗೆ ಕ್ರಮೇಣ ಅವ್ರ ಗಂಡ ನನಗೆ ಫೋನ್ ಮಾಡ್ತಾರೆ. ಈ ತರ ಯೋಗ ಮಾಡ್ತಿದ್ರು, ಬಿದ್ದೋಗ್ಬಿಟ್ಟಿದ್ದಾರೆ, ಮೂರ್ಛೆ ಹೋಗಿದ್ದಾರೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಉಸಿರಾಡಕ್ಕಾಗ್ತಿಲ್ಲ ಅಂತ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಅಲ್ಲೇ ಪಕ್ಕದಲ್ಲಿ BGS ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅಲ್ಲಿ ಇಂಟೆನ್ಸಿವಿಸ್ಟ್ ಅಲ್ಲಿ ಇದ್ದವರು ನಮ್ಮ ಹಾಸ್ಪಿಟಲ್ ಹೋಗಿದ್ರು. ನನ್ನ ಫ್ರೆಂಡ್ ಇದ್ರು ಅಲ್ಲಿ. ಅವ್ನು ಹೇಳಿದೆ, ಮೋಸ್ಟ್ಲಿ ನ್ಯೂಮೋಥಾರಾಕ್ಸ್ ಇರುತ್ತೆ, ಇಮಿಡಿಯೇಟ್ ಆಗಿ CT ಮಾಡಿ ನೋಡಿ ಅಂತ ಹೇಳಿದೆ. ಮಾಡಿ ನೋಡಿದ್ರೆ ನ್ಯೂಮೋಥಾರಾಕ್ಸ್. ಸೊ ಯೋಗದಲ್ಲಿ ಕೂಡ ಸೈಡ್ ಎಫೆಕ್ಟ್ ಇರೋ ಚಾನ್ಸಸ್ ಇದೆ. ಸೊ ನಾವು ಯಾವಾಗ ಚಿಕಿತ್ಸೆ ರೂಪವಾಗಿ ಬೆಳೆಸ್ತೀವೋ ಪೇಷಂಟ್ ಆರೋಗ್ಯ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್, ಯಾವ ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಕೀಮೋಥೆರಪಿ ತಗೊಂಡಿರ್ತಾರೆ. ಆ ಕೀಮೋಥೆರಪಿ ಮೆಡಿಸಿನ್ಸ್ ಅಲ್ಲಿ ಬೋನ್ ಆಸ್ಟಿಯೋಪೊರೋಸಿಸ್ ಆಗ್ತಾ ಇರುತ್ತೆ, ಕ್ಯಾಲ್ಸಿಯಂ ಲೋಡ್ ಕಮ್ಮಿ ಆಗುತ್ತೆ, ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅವ್ರಿಗೆ ಆಸನ ಕೊಡಬಾರ್ದು, ಅಕ್ಯೂಟ್ ಬೆಂಡಿಂಗ್ ಕೊಡಬಾರ್ದು. ಕೆಲವು ಕೀಮೋಥೆರಪಿ ಏನಾಗುತ್ತೆ, ಹೈಪೋನಾಟ್ರಿಮಿ ಆಗುತ್ತೆ, ಲೋ ಸೋಡಿಯಂ ಲೆವೆಲ್ಸ್ ಆಗುತ್ತೆ. ಅವ್ರಿಗೆ ಫಾಸ್ಟ್ ಡೈನಮಿಕ್ ಮಾಡಿಸ್ಕೊಂಡ್ರೆ ಅವ್ರು ಮೂರ್ಛೆ ಬಿದ್ದೋಗ್ತಾರೆ, ಪೇಂಟಿಂಗ್ ಆಗುತ್ತೆ, ಬಿದ್ದರೆ ಆಮೇಲೆ ಗಾಯ ಆಗೋ ಚಾನ್ಸಸ್ ಇದೆ. ಒಂದು ಕೇಸ್ ಆಗಿತ್ತು, ನನ್ನ ಎಥಿಕ್ಸ್ ಕಮಿಟಿಂಗ್ ಒಂದು ಇನ್ಸ್ಟಿಟ್ಯೂಟ್ ಸಂಸ್ಥೆ ಹೋಗಿದ್ದೆ. ಆ ಪೇಷಂಟ್ಗೆ ಫಾಸ್ಟಿಂಗ್ ಮಾಡಿಸ್ತಾ ಇದ್ರು. ಕೂಡ ಪೇಷಂಟ್ ಕೂಡ ಫಿಸಿಯೋಥೆರಪಿಸ್ಟೇ. ಓಕೆ, ವೈಟ್ ಕಮ್ಮಿ ಮಾಡೋಕ್ಕೋಸ್ಕರ ಅವ್ರು ಹೋಗಿದ್ರು ಆ ಸಂಸ್ಥೆಗೆ, ಫಾಸ್ಟಿಂಗ್ ಮಾಡ್ತಾ ಇದ್ರು. ಅಲ್ಲಿ ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಅವ್ರಿಗೆ ಹೇಳಿದ್ರು, ಡಾಕ್ಟರ್ ಹೇಳಿದ್ರು ಅವ್ರಿಗೆ, ನೀವು ಜಾಸ್ತಿ ರನ್ನಿಂಗ್ ಜಾಗಿಂಗ್ ಎಲ್ಲ ಮಾಡಬೇಡಿ ಅಂತ. ಅವರು ಯೋಗ ಮ್ಯಾಟ್ ಮೇಲೆ ಹಾಕೊಂಡು ಮಾಡ್ತಾ ಇದ್ರು. ಮ್ಯಾಟ್ ಸ್ಲಿಪ್ ಆಯ್ತು, ಬಿದ್ರು, ತಲೆ ಹೊಡ್ಕೊಂಡು ಸ್ಪಾಟ್ ಡೆಡ್. ಅದು ದೊಡ್ಡ ಕೇಸ್ ಆಗಿತ್ತು, ಮೆಡಿಕಲ್ ಲೀಗಲ್ ಕೇಸ್ ಆಗಿತ್ತು. ಅದಕ್ಕೆ ಒಂದು ಕಮಿಟಿ ಹೋಗಿತ್ತು. ನಾನು ಆ ಕಮಿಟಿನಲ್ಲಿ ಹೋಗಿ ನೋಡಿದ್ವಿ ಅದೇನಂತ. ಬಟ್ ಆ ವಿಡಿಯೋ ರೆಕಾರ್ಡಿಂಗ್ ಇಂದ ಆ ಡಾಕ್ಟರ್ ಬಚಾವಾಗಿದ್ರು. ಹಾಗಾಗಿ ಅವ್ರು ಹೇಳಿದ್ರು ಪೇಷಂಟ್ಗೆ ಮಾಡಬೇಡಿ ಅಂತ. ಯಾವ ರೀತಿ ಕೂಡ ಟರ್ನ್ ಆಗ್ಬೋದು, ನಾವು ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಪೇಷಂಟ್ ಯಾವ ರೀತಿ ಕ್ಲಿನಿಕಲ್ ಸ್ಕಿಲ್ಸ್ ಇರಬೇಕು. ಯಾವ ಯೋಗ ಥೆರಪಿ ಯೂಸ್ ಮಾಡ್ತೀವೋ ಅದು ಡಾಕ್ಟರ್ ಯೂಸ್ ಮಾಡಬೇಕು. ಬರೀ MSc MA BA BSc ಮಾಡಿದವ್ರಿಗೆ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿರೋದಿಲ್ಲ. ಪೇಷಂಟ್ ಅಲ್ಲಿ ಅವ್ರು ಈ ಮೆಡಿಸಿನ್ ತೊಗೊಂಡ್ರೆ ಏನಾಗ್ತಿದೆ ಅಂದ್ರೆ ಸೈಡ್ ಎಫೆಕ್ಟ್ ಗೊತ್ತಿರೋದಿಲ್ಲ. ಈ ಕಾಯಿಲೆಯಲ್ಲಿ ಏನೇನು ಪ್ರಾಬ್ಲಮ್ ಇರ್ಬೋದು, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅದು ಗೊತ್ತಿರೋಲ್ಲ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ, ಬ್ಯಾಕ್ ಪೇನ್ ಅಂತ ಬರ್ತಾರೆ. ಬ್ಯಾಕ್ ಪೇನ್ ಎಲ್ಲರಿಗೂ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿ ಅಂತ ಹೇಳ್ತಾರೆ. ಅದು ತಪ್ಪು. ಬ್ಯಾಕ್ ಪೇನ್ ಇಸ್ ಅ ಸಿಂಪ್ಟಮ್. ಆ ಪೇನ್ ಏನಕ್ಕೆ ಆಗ್ತಿದೆ ಅಂತ ಗೊತ್ತಿರಬೇಕು. ನರ್ವ್ ಕಂಪ್ರೆಷನ್ ಇಂದ ಆಗ್ತಿದ್ಯಾ, ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಇಂದ ಆಗ್ತಿದ್ಯಾ, ಸ್ಪಾಂಡಿಲೋಲಿಸಿಸ್ ಇಂದ ಆಗ್ತಿದ್ಯಾ, ಅವೆಲ್ಲ ಎವ್ಯಾಲ್ಯೂಯೇಟ್ ಮಾಡ್ಬೇಕು ನೀವು. ಅದು ಮಾಡಿದ್ರೆ ಹಂಗೆ ಸುಮ್ಮನೆ ಎಲ್ಲರಿಗೂ ಬ್ಯಾಕ್ ಬೆಂಡಿಂಗ್ ಮಾಡಿ ಅಂತ ಹೇಳಿ ಕೊಟ್ಟರು, ಭುಜಂಗಾಸನ ಮಾಡಿ ಅಂದ್ರೆ ಅದು ಯೋಗ ಥೆರಪಿ ಅಲ್ಲ. ಅದು ಇಸ್ ಈಕ್ವಲ್ ಟು ಕ್ವಾಕರಿ ಅಂತ ಹೇಳ್ತೀವಿ. ಈ ಕೆಟ್ಟಸ್ ಯೋಗ ಇದರಿಂದ ಯಾಕೆ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಪ್ರಾಕ್ಟಿಸ್. ನ್ಯಾಷನಾಲಿಟಿ ಇಲ್ಲ, ಸೈಂಟಿಫಿಕ್ ಬೇಸಿಸ್ ಇಲ್ಲ, ಮತ್ತೆ ಕೆಲವರು ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ, ಟ್ರೈನಿಂಗ್ ಇಲ್ಲ. ಅವರು ಈಗ MSc BA BSc ಯೋಗ ಮಾಡಿದವರು ಅವ್ರಿಗೆ ಎಲ್ಲಿ ಕ್ಲಿನಿಕಲ್ ಟ್ರೈನಿಂಗ್ ಇದೆ ಅವ್ರಿಗೆ?
ಯಾವ್ದೊಂದು ಕಾಲೇಜಲ್ಲಿ ಮಾಡ್ತಾರೆ, ಪೇಷಂಟ್ ಕೂಡ ನೋಡಿರೋದಿಲ್ಲ, ಪೇಷಂಟ್ಗೆ ಮೇಲೆ ಕೆಲಸನೇ ಮಾಡಿರೋದಿಲ್ಲ, ಅವ್ರದ್ದು ಯಾವ್ದು ಅನಾಟಮಿ ಫಿಸಿಯಾಲಜಿ ಕೂಡ ಅಷ್ಟು ಡೀಟೇಲ್ ಆಗಿ ಹೇಳ್ಕೊಟ್ಟಿರೋದಿಲ್ಲ, ಅದು ಸೈಡ್ ಎಫೆಕ್ಟ್ಸ್ ಗೊತ್ತಿರೋದಿಲ್ಲ. ಸೊ ಹಾಗೆ ಯೋಗ ಚಿಕಿತ್ಸೆ ರೂಪದಲ್ಲಿ ಅವ್ರು ಕೊಡೋಕೆ ಶುರು ಮಾಡಿದ್ರೆ ವಿತೌಟ್ ಸೂಪರ್ವಿಷನ್, ವಿತೌಟ್ ಡಾಕ್ಟರ್ಸ್ ಅಡ್ವೈಸ್, ಅದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಯೋಗ ನಾವು ಮಾಡಬೇಕಾದ್ರೆ ಕರೆಕ್ಟ್ ಆಗಿ ರೆಗ್ಯುಲೇಷನ್ ತರಬೇಕು. ಫಸ್ಟ್ ಅದಕ್ಕೆ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಅಲ್ಲಿ ರೆಗ್ಯುಲೇಷನ್ ಆಫ್ ಯೋಗ ನ್ಯಾಷಪತಿನ ಮಾಡದಿದ್ರೆ ಇದು ಪ್ರಾಬ್ಲಮ್ ಹಿಂಗೆ ಇರುತ್ತೆ, ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅದರಿಂದ ನಮ್ಮ ದೇಶದಲ್ಲಿ ಯೋಗಗೆ ಅಷ್ಟೊಂದು ಪ್ರಾಮುಖ್ಯತೆ ಅದಕ್ಕೋಸ್ಕರ ಇಲ್ಲ. ಯಾಕಂದ್ರೆ ಇನ್ನೊಬ್ಬರವರೆಲ್ಲ ಯೋಗ ಥೆರಪಿಸ್ಟ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಮನೇಲಿ ಕೂತ್ಕೊಂಡ್ರೆ ಹೆಂಗಸರು ಕೂಡ ಯೋಗ ಥೆರಪಿಸ್ಟ್ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಏನ್ ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಚಿಕಿತ್ಸೆ ರೂಪದಲ್ಲಿ ನೀವು ಕೊಡ್ಬೇಕು ಅಂದ್ರೆ ಅದು ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಕೊಡಬೇಕು, ಅಂಡರ್ ಸೂಪರ್ವಿಷನ್ ಕೊಡಬೇಕು, ಕರೆಕ್ಟ್ ಆಗಿ ಕ್ಲಿನಿಕಲ್ ಎವಾಲ್ಯೂಷನ್ ಮಾಡಿ ಅದನ್ನ ಕೊಟ್ಟರೆ ನೀವು ಕರೆಕ್ಟ್ ಆಗಿ ಯೋಗ ಚಿಕಿತ್ಸೆ ಒಂದು ಚೆನ್ನಾಗಿ ಮೂಡ್ ಬರ್ತದೆ. ಯಾವ ರೀತಿ US ಎಲ್ಲ ಮಾಡ್ತಾರೋ ಅದೇ ರೀತಿ ಇದೂ ಆಗುತ್ತೆ. ಇದು ಸುಮ್ಮನೆ ಹಂಗೆ ಒಟ್ರಾಸಿಯಲ್ಲಿ ಎಲ್ಲರೂ ಯಾರು ಬೇಕಾದ್ರೂ ಯೋಗ ಮಾಡ್ಬೋದು, ಮನೆಯವರೆಲ್ಲ ಯೋಗ ಮಾಡ್ಬೋದು, ಯಾರೇ ಒಂದು ಯೋಗ ಸರ್ಟಿಫಿಕೇಶನ್ ಮಾಡ್ಕೊಂಡು ಆನ್ಲೈನ್ ಸರ್ಟಿಫಿಕೇಶನ್ ತಗೊಂಡು ಯೋಗ ಮಾಡ್ಬೋದು ಅಂದ್ರೆ ಅದು ಸರಿ ಆಗೋದಿಲ್ಲ. ಅದು ವೆಲ್ನೆಸ್ ಸರಿ ಇದೆ, ಬಟ್ ಚಿಕಿತ್ಸೆ ಮಾಡಬೇಕು ಅಂದ್ರೆ, ಥೆರಪಿ ಮಾಡಬೇಕು ಅಂದ್ರೆ ಅದಕ್ಕೆ ಅರ್ಹತೆ ಬೇಕು, ಟ್ರೈನಿಂಗ್ ಬೇಕು. ಡಾಕ್ಟ್ರೆ, ಇದರಲ್ಲಿ ಒಂದು ಸಬ್ಮಿಷನ್, ನಿಮ್ಗೆ ಇನ್ನೊಂದು ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಇರೋ ಜವಾಬ್ದಾರಿ ನಮ್ಮ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಮೂಲ ಉದ್ದೇಶ ನೋಡಿ, ಯೋಗ ನ್ಯಾಚುರೋಪತಿಲಿ BSc ಯೋಗ, MSc ಯೋಗ ಸುಮಾರು ಕೋರ್ಸಸ್ ಮಾಡಿಬಿಟ್ಟಿದ್ದಾರೆ. ಏನೋ ಕೆರಿಯರ್ ಇದೆ ಅಂತ ಬಂದಿದ್ದಾರೆ. ಇವತ್ತು ತುಂಬಾ ಸ್ಟ್ರಗಲ್ ಮಾಡ್ತಾವ್ರೆ, ಜಾಬ್ ಸಿಗ್ತಿಲ್ಲ, ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಹೇಳ್ದಂಗೆ ರಿಸರ್ಚ್ ಬೇಸ್ಡ್ ನಾಲೆಜ್ ಇಲ್ಲ. ಈ ನಿಟ್ಟಿನಲ್ಲಿ ನಾವು ವಿಕಾಸ ದರ್ಪಣ ಅಂತ 224 ಕ್ಷೇತ್ರನ ಡೆವಲಪ್ ಮಾಡಬೇಕು ಅಂತ ವರ್ಕ್ ಮಾಡ್ತಾ ಇದ್ದೀವಿ. ಸುಮಾರು ಜನ ಕೈ ಜೋಡಿಸ್ತವ್ರು ನಮಗೆ. ಯೋಗ ನ್ಯಾಚುರೋಪತಿಲಿ ತಮ್ಮ ನೇತೃತ್ವದಲ್ಲಿ 224 ಕ್ಷೇತ್ರದಲ್ಲೂ ಯೋಗ ನ್ಯಾಚುರೋಪತಿ ಡಾಕ್ಟರ್ಸ್ನ ನಿಮ್ಮ ಕಡೆಯಿಂದ ಟ್ರೈನ್ ಅಪ್ ಆಗಿ ಡೆಪ್ಯೂಟ್ ಮಾಡಿ ಅವ್ರ ಅಂಡರು ಈ BSc ಯೋಗ, MSc ಯೋಗ ಬೇರೆ ಬೇರೆ ಕೋರ್ಸ್ ಮಾಡಿದವರು ಅವ್ರಿಗೆ ಮತ್ತೆ ಫಿನಿಶಿಂಗ್ ಸ್ಕೂಲ್ ಅಂತ ಟ್ರೈನಿಂಗ್ ಕೊಟ್ಬಿಟ್ಟು, ಯಾಕೆ ನೀವು ಒಂದು ಮಾಡಬಾರ್ದು? ಏನಕ್ಕೆ ಅಂದ್ರೆ ನನಗೆ ಹೊರದೇಶದಿಂದ ಬರ್ಬೇಕು ನಮ್ಮ 224 ಕಾನ್ಸ್ಟಿಟ್ಯೂನ್ಸಿ ಶ್ರೀಮಂತವಾಗಬೇಕು ಅಂದ್ರೆ ಮೊನೊಪೊಲಿ ಇಸ್ ಯೋಗ ನ್ಯಾಚುರೋಪತಿ. ಯಾಕಂದ್ರೆ ನಿಮ್ದು ಮೈಸೂರು ಹಿಸ್ಟ್ರಿ ಗೊತ್ತು, ನಮ್ಮ ಪಟಾಭಿ ಜೋಯಿಸೋರು ಇರ್ಬೋದು, ನಿಮ್ಗೆ ಗೊತ್ತು, ಕೃಷ್ಣಮಾಚಾರ್ಯ, ಇವ್ರು ಎಲ್ಲರೂ ನಮ್ಮ ಕರ್ನಾಟಕದಿಂದ ಬಂದಿರೋರು. ಯೋಗ ಅಂದ್ರೆ ಕರ್ನಾಟಕ. ತಾವು ಈ ರೆಸ್ಪಾನ್ಸಿಬಿಲಿಟಿ ತಗೊಂಡು ದಯಮಾಡಿ ನಮ್ಮ ಕರ್ನಾಟಕ ಮತ್ತೆ ರಿಚ್ ಹೆರಿಟೇಜ್ ಕೊಡೋಕ್ಕಾಗುತ್ತಾ? ಖಂಡಿತವಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ BA, BSc, MSc ಯೋಗ ಎಲ್ಲ ಮಾಡಿದಾರಲ್ಲ, ಅವ್ರು ಶಿಕ್ಷಕರನ್ನು ಯೂಸ್ ಮಾಡಿ ನಾವು ಶಿಕ್ಷಣ ಇಲಾಖೆಯಲ್ಲಿ ಸ್ಕೂಲಲ್ಲಿ ಅಂತ ಮಕ್ಕಳಲ್ಲಿ ಅವ್ರಿಗೆ ಯೋಗ ಹೇಳ್ಕೊಡಕ್ಕೆ ಮಾಡ್ಬೇಕು ಫಸ್ಟ್. ಸೂಪರ್. ಹ್ಯಾಬಿಟ್, ಯೋಗ ಶುಡ್ ಬಿಕಮ್ ಎ ಹ್ಯಾಬಿಟ್ ಫಾರ್ಮಿಂಗ್. ಕರೆಕ್ಟ್. ಯಾವ ದಿನ ಯೋಗ ಮಾಡಿದ್ರೆ ನಿಮ್ಮ ಹೆಲ್ತ್ ಸರಿ ಇರುತ್ತೆ ಅಂತ ಹೇಳ್ಬೇಕು ಅಂದ್ರೆ ಫಸ್ಟ್ ಅದು ಮಕ್ಕಳಿಂದ ಶುರು ಮಾಡ್ಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಿದೆ ಹೇಳ್ತೀನಿ ಅಂತ ಕೇಳಿ, 2017 ಅಲ್ಲಿ ICMR ಒಂದು ಸಂಶೋಧನೆ ಆಗಿತ್ತು, ಆಲ್ ಓವರ್ ಇಂಡಿಯಾ ಸರ್ವೆ. ಏನ್ ಸಂಶೋಧನೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಎಷ್ಟಿದೆ ಇಂಡಿಯನ್ ಮೆನ್ನಲ್ಲಿ, ವುಮೆನ್ ಅಲ್ಲಿ ಅಂತ. ಏನ್ ಕಂಡು ಬಂತು ಅಂದ್ರೆ 65% ಆಫ್ ಪೀಪಲ್ ಇನ್ ಅರ್ಬನ್ ಏರಿಯಾಸ್ ಆರ್ ಫಿಸಿಕಲಿ ಇನ್ಆಕ್ಟಿವ್. ಸೆಡೆಂಟರಿ ಲೈಫ್ ಸ್ಟೈಲ್. ದೇ ಸಿಟ್ ಫಾರ್ ಮೋರ್ ದನ್ 8 hours a day. ಕೂತ್ಕೊಂಡೇ ಇರ್ತಾರೆ, ಕೆಲಸ ಮಾಡೋದಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಅಂಗಡಿ ಹೋಗ್ಬೇಕು ಅಂದ್ರೂ ಗಾಡಿ ಎತ್ಕೊಂಡು ಹೋಗ್ತಾರೆ, ಹತ್ಬೇಕು ಅಂದ್ರೆ ಲಿಫ್ಟ್ ಹೋಗ್ತಾರೆ. ಓಕೆ, ಚಿಕ್ಕ ಮಟ್ಟ ಶ್ರಮನೇ ಇಲ್ಲ ಯಾವ್ದೇ ರೀತಿ. ಮತ್ತೆ ಇನ್ನೊಂದು ಏನ್ ಕಂಡು ಬಂತು ಅಂದ್ರೆ ರೂರಲ್ ಏರಿಯಾಸ್ ಅಲ್ಲಿ ಅಲ್ಲೂ ಕೂಡ ಅಷ್ಟೇ 50% ಆಫ್ ದಮ್ ಫಿಸಿಕಲಿ ಇನ್ಆಕ್ಟಿವ್. ನಾವು ಅನ್ಕೊಂಡ್ವಿ ಅವೆಲ್ಲ ರೈತರು ಇದಾರೆ, ಅವೆಲ್ಲ ಕೆಲಸ ಮಾಡ್ತಾರೆ, ಶ್ರಮಜೀವಿಗಳು ಅನ್ಕೊಂಡ್ವಿ. ಇಲ್ಲ, ನೀವು ನಾರ್ತ್ ಅಲ್ಲಿ ಹೋಗ್ಬಿಟ್ರೆ ರೈತರುಗಳೆಲ್ಲ ಬರೀ ಹುಡುಕ ಹಾಕ್ಬಿಡ್ತಾ ಇರ್ತಾರೆ, ಎಲ್ಲ ಔಟ್ಸೋರ್ಸ್ಡ್. ಈಗ ಕಟಾಯಿ ಮಾಡಕ್ಕೆ ಔಟ್ಸೋರ್ಸಿಂಗು, ಸೊ ಬೀಜ ಬಿತ್ತನೆ ಆಗಕ್ಕೆ ಔಟ್ಸೋರ್ಸಿಂಗು, ಪೆಸ್ಟಿಸೈಡ್ ಹೊಡಿಯಕ್ಕೆ ಔಟ್ಸೋರ್ಸಿಂಗು, ಎಲ್ಲ ಔಟ್ಸೋರ್ಸ್ಡ್ ಜಾಬ್ಸ್. ಅವ್ರ ಮನಸ್ಸಿಂದ ಕುತ್ಕೊಂಡು ಹೋಗ ಹೊಡಿತಾ ಇರ್ತಾರೆ ಅಷ್ಟೇ. ಸೊ ಈ ರೀತಿ ಏನಾಗ್ತಿದೆ, ಸೆಡೆಂಟರಿ ಲೈಫ್ ಸ್ಟೈಲ್, ಫಿಸಿಕಲ್ ಇನ್ಆಕ್ಟಿವಿಟಿಯಿಂದ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಬೊಜ್ಜು ಜಾಸ್ತಿ ಆಗ್ತಾ ಇದೆ, ಅದರಿಂದ ಕ್ಯಾನ್ಸರ್ ಬರೋ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ನೀವು ತಡಿಬೇಕು ಅಂದ್ರೆ ನೀವು ಜೀವನ ಶೈಲಿನ ಚೇಂಜ್ ಮಾಡಬೇಕು. ಅದು ಯೋಗ ನ್ಯಾಚುರೋಪತಿ ಎಲ್ಲ ಇಂಪಾರ್ಟೆಂಟ್ ಬರೋದು. ಸೊ ದೀಸ್ ಪೀಪಲ್ ಕ್ಯಾನ್ ಬಿಕಮ್ ವೆರಿ ಗುಡ್ ಎಜುಕೇಟರ್ಸ್. ಸೂಪರ್. So these people can be trained to become educators at the rural level, village level. ಸೊ ಅದ್ರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಯೋಗ ಶಾಲೆ ಇದ್ರು, ಎಲ್ಲ ಜನಗಳು ಅಲ್ಲಿ ಹೋಗಿ ಯೋಗ ಮಾಡ್ಕೊಂಡಿದ್ರೆ, ಮಕ್ಕಳು ದೊಡ್ಡವರು ಹೆಂಗಸು ಎಲ್ಲರೂ ಮಾಡಿದ್ರೆ ಆ ಹಳ್ಳಿಗಳಲ್ಲಿ ಆರೋಗ್ಯ ಚೆನ್ನಾಗಿ ಕಾಪಾಡುತ್ತೆ ನಾವು. ಅದು ಇಂಪಾರ್ಟೆಂಟ್. ಸೊ ಫಸ್ಟ್ ಅದನ್ನ ಮಾಡಬೇಕು. ಸೆಕೆಂಡು ತಂಬಾಕು ಸೇವನೆ, ಬೀಡಿ, ಸಿಗರೇಟು, ಆಲ್ಕೋಹಾಲ್ ಇವೆಲ್ಲ ಇರುತ್ತೆ. ಇದನ್ನೆಲ್ಲ ನೀವು ನಿಷೇಧ ಮಾಡ್ಬೇಕು ಅಂದ್ರೆ, ಡಿ ಅಡಿಕ್ಷನ್ ಮಾಡಬೇಕು ಅಂದ್ರೆ ಯೋಗನೇ ಮಾರ್ಗ. ಯಾರು ಡಿಅಡಿಕ್ಷನ್ ಸೆಂಟರ್ ಹೋಗೋದಿಲ್ಲ, ಅಲ್ಲಿ ಡಿಅಡಿಕ್ಷನ್ ಸೆಂಟರ್ ಅವೈಲಬಿಲಿಟಿ ಕೂಡ ಇರೋದಿಲ್ಲ. ಹಾಗೆ ಯೋಗನೇ ವೆರಿ ಇಂಪಾರ್ಟೆಂಟ್, ಫಸ್ಟ್ ಲೈನ್ ಆಫ್ ಕಾಂಟ್ಯಾಕ್ಟ್. ಸೊ ಅದನ್ನು ನೀವು ಮಾಡಂಗಿದ್ರೆ ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಬೋದು. ಅದೆಲ್ಲ ಕಮ್ಮಿ ಮಾಡಿದ್ರೆ ತಾನಾಗೆ ಹೆಲ್ತ್ ಇಂಡೆಕ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ತಮ್ಮ ನೇತೃತ್ವದಲ್ಲಿ ಇವೆಲ್ಲ ಮಾಡ್ಬೋದಾ? ಶೋರ್. ಸೊ ನೋಡಿ, ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್
ಯಾರ್ಯಾರು ಯೋಗ ನ್ಯಾಚುರೋಪತಿ ಕೋರ್ಸ್ ಮಾಡಿದ್ದೀರಾ ಮತ್ತು BSc MSc ಯೋಗ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದೀರಾ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವು ಒಟ್ಟಿಗೆ ಸೇರಿಬಿಟ್ಟು ಆಯುಷ್ ಟಿವಿ ನಮ್ಮ ಡಾಕ್ಟರ್ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕದ ಶ್ರೀಮಂತವಾದಂಥ ಮತ್ತು ಆರೋಗ್ಯಕರವಾದಂಥ ರಾಜ್ಯ ಮಾಡೋಣ. ಪ್ಲಸ್ ಹೊರ ದೇಶದಿಂದ ಇಲ್ಲಿ ಬರೋಂಗೆ ಒಂದು ಪ್ಲೇಸ್ನ ಕ್ರಿಯೇಟ್ ಮಾಡಬೇಕು, ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಡಾಕ್ಟರ್, ಈ ನಿಟ್ಟಿನಲ್ಲಿ ಗೌರ್ಮೆಂಟಿಂದ ನಮಗೆ ಪೂರಕವಾದಂಥ ವಾತಾವರಣ ಏನೇನು ಸಿಗಬೇಕು ಇಲ್ಲಿ ನೀವೆಲ್ಲ ಮಾಡಬೇಕು ಅಂದರೆ? ಸರ್, ಇದು ವರ್ಕ್ ಆಗ್ಬೇಕು ಅಂದ್ರೆ ಇದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ತರ ಮಾಡಬೇಕು, PPP ಮಾಡೆಲ್ ತರ. ಓಕೆ. ಅಂದ್ರೆ ಪ್ರತಿಯೊಂದು ಒಂದು ಟೌನ್ ಅಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಇಲ್ಲಾಂದ್ರೆ ಒಂದು ತಾಲೂಕು ಹಾಸ್ಪಿಟಲ್ ಇರ್ಬೋದು, ಅಲ್ಲಿ ಒಂದ್ ಸ್ವಲ್ಪ ಜಾಗ ಕೊಟ್ರೆ ಅಲ್ಲಿ ನಾವು ಯೋಗ, ಫಿಸಿಯೋಥೆರಪಿ ಮತ್ತೆ ತೊಗು ಚಿಕಿತ್ಸಾ ಇವೆಲ್ಲ ಅಲ್ಲಿ ಒಂದು ಸೆಂಟರ್ ಡೆವಲಪ್ ಮಾಡ್ಬೋದು, ಫುಡ್ ಅನ್ನೋಂಥದ್ದು. ಸೊ ಅಲ್ಲಿ ಪೇಷಂಟ್ಸ್ ಬರ್ತಾರೆ, ಟ್ರೀಟ್ಮೆಂಟ್ ತಗೊಂತಾರೆ. ಇದು ಒಂದು ಈ ತರ 30 ಸಂಸ್ಥೆಗಳು ಒಂದು ಮಾಡಿದ್ರು. ಧರ್ಮಸ್ಥಳದಿಂದ ಒಂದು ಪಾರ್ಟ್ನರ್ಶಿಪ್ ಆಗಿತ್ತು, ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಫಂಡ್ಸ್ ಇಲ್ಲ, ಆಮೇಲೆ ಮತ್ತೆ ನಿಂತೋಯ್ತು. ಯು ಕ್ಯಾನ್ ಮೇಕ್ ದಿಸ್ ಸೆಲ್ಫ್ ಸಸ್ಟೈನಿಂಗ್, ಸೆಲ್ಫ್ ಜನರೇಟಿಂಗ್ ಫಂಡ್ಸ್. ಅವರ ಸೆಲ್ಫ್ ಸಸ್ಟೈನಿಂಗ್ ಮಾಡಂಗಿದ್ರೆ ಅದು ಚಾರ್ಜಸ್ ಇಟ್ಬಿಟ್ಟು ಮಾಡಿದ್ರೆ ಅದು ಕರೆಕ್ಟಾಗಿ ಖಂಡಿತವಾಗಿ ನಡೆಯುತ್ತೆ, ತುಂಬಾ ಚೆನ್ನಾಗಿ ನಡೆಯುತ್ತೆ. ಸೊ ಏನು ಡಾಕ್ಟರ್, ಇಲ್ಲಿ ಖುಷಿ ಅನ್ನೋ ವಿಚಾರ, ಎಷ್ಟೊಂದು ಫಾರ್ಮಾ ಕಂಪ್ನೀಸ್ಗಳು ಪ್ರಿವೆಂಟಿವ್ ಹೆಲ್ತ್ ಕೇರ್ ಬಗ್ಗೆ ವರ್ಕ್ ಮಾಡ್ತಾವ್ರೆ. ಅವರು ಕೈ ಜೋಡಿಸ್ತಾರೆ. ಇಲ್ಲಿ ನಮ್ಗೆ ಫಂಡಿಂದೂ ಏನು ಪ್ರಾಬ್ಲಮ್ಸ್ ಅದನ್ನು ನಾವು ಮೇಕಪ್ ಮಾಡ್ಬೋದು. ಪ್ಲಸ್ ನಿಮ್ಮಂಥವ್ರು ಬಂದಾಗ ನಾವು ಏನು ಕೋರಲ್ಲಿ ರೂಟಲ್ಲಿ ಹೆಲ್ತನ್ನು ನಾವು ಎನ್ಹಾನ್ಸ್ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಮಾಡಿದ್ರೆ ವರ್ಕೌಟ್ ಆಗುತ್ತಾ? ತುಂಬಾ ಖಂಡಿತ ವರ್ಕೌಟ್ ಆಗುತ್ತೆ. ಈ ಫಾರ್ಮಾ ಕಂಪನೀಸ್ ಇರ್ಬೋದು, ನ್ಯೂಟ್ರಸ್ಯೂಟಿಕಲ್ ಕಂಪನೀಸ್ ಇರ್ಬೋದು, ಆಯುರ್ವೇದಿಕ್ ಕಂಪನೀಸ್ ಇರ್ಬೋದು, ಎಲ್ಲ ಕೈ ಜೋಡಿಸಿದ್ರೆ ಅವರು ದೇ ಕ್ಯಾನ್ ಫಂಡ್ ದೀಸ್ PPP ಸೆಂಟರ್ಸ್, ದೇ ಕ್ಯಾನ್ ಫಂಡ್ ವಿತ್ ದ ಮೆಡಿಕೇಶನ್ಸ್, ದೇ ಕ್ಯಾನ್ ಹ್ಯಾವ್ ಫಾರ್ಮಸಿ ದೇರ್, ವಿಚ್ ಇಸ್ ಎ ವಿಲೇಜ್ ಫಾರ್ಮಸಿ ಅಂತ ಹೇಳ್ಬೋದು. ಓಕೆ, ಅದನ್ನ ಅಲ್ಲಿ ತಂದು ಇಟ್ಕೊಂಡ್ರೆ ಅದಕ್ಕೆ ಡಾಕ್ಟರ್ ಇದ್ದಾರೆ, ಅದಕ್ಕೆ ಯೋಗ ಥೆರಪಿಸ್ಟ್ ಇದ್ದಾರೆ, ಎಲ್ಲ ಬಂದ್ರೆ ಎಲ್ಲರಿಗೂ ಅವ್ರಿಗೆ ಎಂಪ್ಲಾಯ್ಮೆಂಟು ಆಗ್ತದೆ, ಪ್ಲಸ್ ಇಲ್ಲಿ ಪ್ರಿವೆಂಟಿವ್ ಮೆಡಿಸಿನ್ ಕೂಡ ಆಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಅಂದ್ರೆ ನೋ ಕೈಂಡ್ ಆಫ್ ಮನಿ ಗಿವನ್ ಇನ್ ಪ್ರಿವೆಂಟಿವ್ ಹೆಲ್ತ್ ಕೇರ್. ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬರೀ ಟೆನ್ ಟು ಓನ್ಲಿ ಡೂ ವಾಟ್ ಡೂ ಸರ್ಜರಿ ಮಾಡ್ತಾ ಕೂತ್ಕೊಂಡಿದ್ವಿ. ಪೋಸ್ಟ್ ಮಾರ್ಟಮ್ ಎಲ್ಲ ಪ್ರಾಬ್ಲಮ್ ಆಯ್ತಾ ಅಂದ್ರೆ ಪ್ರಾಬ್ಲಮ್ ಆದ್ಮೇಲೆ ಅದಕ್ಕೆ ಕಮ್ಮಿ ಮಾಡೋಕೆ ನೋಡ್ತಾ ಇದೀವಿ ಹೊರತು ಪ್ರಿವೆಂಟಿವ್ ಕೇರ್ ಏನ್ ಮಾಡಬೇಕು ಅಂತ ನಾವೇನು ಮಾಡ್ತಿಲ್ಲ. ಇವಾಗ ಕ್ಯಾನ್ಸರ್ ಕಮ್ಮಿ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದ್ರ ತಂಬಾಕು ನಿಲ್ಲಿಸ್ಬೇಕು, ಸಿಗರೇಟ್ ಸೇವನೆ ಮಾಡೋದು ನಿಲ್ಲಿಸ್ಬೇಕು. ಅವೇರ್ನೆಸ್ ಎಜುಕೇಶನ್ ಬರ್ತಾ ಇದೆ. ಇವತ್ತು ಸಿಗರೇಟ್ ಪ್ಯಾಕ್ ಮೇಲೆ ಇರುವಂತ ಇಮೇಜಸ್ ಎಲ್ಲ ಹಾಕಿದ್ದಾರೆ, ಬಟ್ ಎಷ್ಟು ಮಟ್ಟಿಗೆ ಕಮ್ಮಿ ಆಗಿದೆ? ಏನೂ ಕಮ್ಮಿ ಆಗಿಲ್ಲ. ಓಕೆ, ಇನ್ನು ಯೂತ್ ಅಲ್ಲಿ ನೋಡಿದ್ರೆ ಈಗ ಸಿಗರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಯಾವಾಗ ನಾವು ಪಿಕ್ಚರ್ ಅಲ್ಲಿ ಈ OTT ಫಿಲಮ್ಸ್ ಅಲ್ಲಿ ಆ ಸಿಗರೇಟ್ ಸೇರೋದು, ಇವಾಗ ಹೆಂಗಸ್ ಕೂಡ ಸಿಗರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಯಾವಾಗ ಅದನ್ನ ನಾವು ಲೆಜಿಸ್ಲೇಷನ್ ಕರೆಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಮಾಡ್ತೀವೋ, ಯಾವಾಗ ಇದನ್ನ ನಾವು ಸುಮ್ಮನೆ ನೀವು ಥಿಯೇಟರ್ ಹೋದ್ರೆ ಒಂದು ಧೂಮಪಾನ ನಿಷೇಧನ ಅಂತ ಒಂದು ಬರುತ್ತಿದೆ, ಬಟ್ ಅದು 2 ಅವರ್ ನೀವು ತೆಗೆದು ನೋಡಿದ್ರೆ ಎಲ್ಲ ಬರೀ ಧೂಮಪಾನನೇ ಇರುತ್ತೆ ಎಲ್ಲ ಕಡೆಯಲ್ಲೂ. ಸೊ ಅದನ್ನ ನೀವು ನಿಷೇಧ ಮಾಡ್ಬೇಕು. ಆದ್ರೆ ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಆ ಸೀನ್ಗಳು ಕಟ್ ಮಾಡ್ಬೇಕು. ಯಾವಾಗ ಅದನ್ನ ನಾವು ಮಾಡ್ತೀವೋ ಅವಾಗ ಇದೆಲ್ಲ ಕಮ್ಮಿ ಆಗುತ್ತೆ. ನೀವು ಅದ್ರ ಅಡ್ವರ್ಟೈಸ್ ಮಾಡ್ಬಿಟ್ಟು ಒಂದು ಲೇಬಲ್ ಹಾಕಿದ್ರೆ, ಒಂದು ಹಾಫ್ ಸೆಕೆಂಡ್ ಲೇಬಲ್, 1 ಸೆಕೆಂಡ್ ಲೇಬಲ್ ಹಾಕಿದ್ರೆ ಏನು ಯೂಸ್ ಆಗಲ್ಲ. ಆಮೇಲೆ ಇನ್ನೊಂದು, ತಾವು ಸುಮಾರು ಪೇಪರ್ ಪ್ರೆಸೆಂಟೇಷನ್ ಮಾಡಿದೆ. ನೀವು ಇಂಡಿವಿಜುವಲ್ಗೆ ಎಷ್ಟು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದೀರಾ? ಇಲ್ಲಿವರೆಗೆ ಒಂದು 133 ಪಬ್ಲಿಕೇಶನ್ಸ್ ಆಗಿದೆ, ರಿಸರ್ಚ್ ಪಬ್ಲಿಕೇಶನ್ಸ್ ಯೋಗದಲ್ಲಿ ಮತ್ತು ನ್ಯಾಚುರೋಪತಿಯಲ್ಲಿ. ಸೊ ಇದ್ರಲ್ಲಿ ನಾವು ಸುಮಾರು ಹಲವಾರು ಕ್ಷೇತ್ರದಲ್ಲಿ ಮಾಡಿದ್ವಿ. ಕ್ಯಾನ್ಸರ್ ಅಲ್ಲಿ ಮಾಡಿದ್ವಿ, ಆರ್ಥರೈಟಿಸ್ ಅಲ್ಲಿ ಮಾಡಿದ್ವಿ, ಡಯಾಬಿಟಿಸ್ ಅಲ್ಲಿ ಮಾಡಿದ್ವಿ, ಮತ್ತೆ ಈಗ ಹೃದಯ ರೋಗದಲ್ಲಿ ಮಾಡಿದ್ವಿ. ಸೊ ಸುಮಾರು ಪ್ರಾಬ್ಲಮ್ಸ್ ಕೂಡ ನಾವು ಯೋಗದಲ್ಲಿ ತಡೆಗಟ್ಟಿಸಬಹುದು. ಮತ್ತೆ ಈಗಿನ ಕಾಲದಲ್ಲಿ AI ಬರೋದ್ರಿಂದ ಮತ್ತೆ ಸ್ಮಾರ್ಟ್ ಟೆಕ್ನಾಲಜೀಸ್ ಬರೋದ್ರಿಂದ we can start using it to create a smart mat which can measure somebody's stress levels. ನೀವು ಯೋಗ ಮಾಡೋ ಮುಂಚೆ ಸ್ಟ್ರೆಸ್ ಎಷ್ಟಿದೆ ಗೊತ್ತಾಗ್ತದೆ, ಯೋಗ ಆದ್ಮೇಲೆ ಎಷ್ಟು ಸ್ಟ್ರೆಸ್ ಕಮ್ಮಿ ಆಯ್ತು ಗೊತ್ತಾಗುತ್ತೆ. ಸೊ ಆ ರೀತಿ ಎಲ್ಲ ಮಾಡಬೇಕು ಅಂತ ನಾವು ನೋಡ್ತಾ ಇದೀವಿ. ಟೆಕ್ನಾಲಜಿ ತಗೊಂಡ್ಬರ್ತಾ ಇದೀವಿ ಯೋಗದಲ್ಲಿ, ಅಂಡ್ ದಟ್ ಇಸ್ ದ ವೇ ಫಾರ್ವರ್ಡ್. ಅಂದ್ರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕಾಮನ್ ಆಗಿ ಅವ್ರ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ದಿನ ಬೆಳಗ್ಗೆ ನೋಡಿ ಎಲ್ಲರೂ ಬ್ರಷ್ ಮಾಡೇ ಮಾಡ್ತೀರಿ ಅಲ್ವಾ? ಬ್ರಷ್ ಮಾಡೋ ಜೊತೆಗೆ ದಿನ ಅಟ್ಲೀಸ್ಟ್ 15 ಮಿನಿಟ್ಸ್ ಎಕ್ಸಸೈಸ್. 15 ನಿಮಿಷ, ನೀವು 1 ಅವರ್ ಬೇಡ, 10 ನಿಮಿಷ ಮಾಡ್ತೀವಿ, 10 ನಿಮಿಷ ಮಾಡಿ. ಒಂದ್ ಸ್ವಲ್ಪ ಅಲ್ಲಿ ಕಸರತ್ ಮಾಡಿ, 1 2 3 4 ಸೂರ್ಯ ನಮಸ್ಕಾರ ಮಾಡಿ, ಆಯ್ತಾ? ಸ್ವಲ್ಪ ಬೆಂಡ್ ಮಾಡಿ, ಎಕ್ಸಸೈಸ್ ಮಾಡಿ. ಅದು ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಚಾನ್ಸ್ ಸಿಗುತ್ತೋ ಮೆಟ್ಲತ್ತಕ್ಕೆ ಮೆಟ್ಲತ್ತಿ ಮಾಡಿ, 3ನೇ ಮಾಡಿ 4ನೇ ಮಾಡಿ ಇರ್ಬೋದು, ಮೆಟ್ಲು ಹತ್ಕೊಂಡು ಹೋಗಿ. ಓಕೆ, ಮೆಟ್ಲು ಹತ್ಕೊಂಡು ಬನ್ನಿ. ಸೊ ಎಲ್ಲಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ನಿಮ್ಗೆ ಚಾನ್ಸ್ ಸಿಗುತ್ತೋ ದಯವಿಟ್ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಒಂದು. 2ನೇದು, ಮನೆ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಮನೆ ಕೆಲಸ ಆಗುತ್ತೆ, ಆಮೇಲೆ ಬರೀ ಸೀರಿಯಲ್ ನೋಡ್ತಾ ಕೂತಿರ್ತೀರ. ಸೀರಿಯಲ್ ನೋಡುವಾಗ ಕೂಡ ಅಷ್ಟೇ, ಚಿಕ್ಕ ಕೆಲಸ ಮಾಡ್ತಾ ಕೂತ್ಕೊಂಡು ನೋಡ್ತಾರೆ ಸೀರಿಯಲ್ ನೋಡಿ, ಕೂತ್ಕೊಂಡು ಕಡೆ ಕೂತ್ಕೊಂಡು ಮಾಡ್ಬೇಡಿ ಎಲ್ಲ. ಓಕೆ, ಸೊ ಸ್ವಲ್ಪ ಮೊಬಿಲಿಟಿ ಇರಬೇಕು. ಯು ಶುಡ್ ಬಿ, ವಿ ಆರ್ ಎ ಹ್ಯೂಮನ್ ಬೀಯಿಂಗ್ಸ್, ವಿ ಹ್ಯಾವ್ ಎ ಆಕ್ಸಿಯಲ್ ಸ್ಕೆಲೆಟನ್. ನಿಂತ್ಕೊಂಡಿರ್ಬೇಕು ನಾವು ಯಾವಾಗ ಕೂತ್ಕೊಂಡೇ ಇದ್ರೆ ಬೆನ್ನು ಬರೋದು ಜಾಸ್ತಿ, ಬಸ್ತಾ ಬರೋದು ಜಾಸ್ತಿ. ಸೊ ಫಿಸಿಕಲಿ ಆಕ್ಟಿವ್, ಮೊಬಿಲಿಟಿ ಇರೋದು ವೆರಿ ವೆರಿ ಇಂಪಾರ್ಟೆಂಟ್. ಆಹಾರ ತಿನ್ನುವಾಗ ಕೂಡ ಅಷ್ಟೇ ಲಿಮಿಟ್ ಆಗಿ ತಿನ್ನಿ.
ಮತ್ತೆ ಕುರ್ಕುರು ತಿಂಡಿ ಎಲ್ಲ ತಿನ್ಬೋದು, ತೊಂದರೆ ಇಲ್ಲ, ಬಟ್ ಲಿಮಿಟ್ ಅಲ್ಲಿ ತಿನ್ನಿ ಎಲ್ಲ. ಈ ಆಯಿಲ್ ಫಾರ್ ಎಕ್ಸಾಂಪಲ್, ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದು. ಇನ್ನೊಂದು ನಾನು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ, ಈ ಆಯಿಲ್ ಕಂಪನೀಸ್ ಏನ್ ಮಾಡಿದಾರೆ ಅಂದ್ರೆ ವಿ ಆರ್ ಯೂಸಿಂಗ್, ಮತ್ತೆ ಆಯಿಲ್ ಕಂಪನಿ ಚಿಪ್ಸ್ ಪ್ಯಾಕೆಟ್ ತೆಗೆದು ನೋಡಿ, ನೋ ಪಾಮ್ ಅಲ್ಲಿ ಹಾಕ್ಬಿಡ್ತಾರೆ. ಈ ನೋ ಪಾಮ್ ಅಂತ ಹೇಳೋದು ಪ್ರಾಬ್ಲಮ್ ಅಲ್ಲ, ಪಾಮ್ ಆಯಿಲ್ ಇಸ್ ನಾಟ್ ಅ ಪ್ರಾಬ್ಲಮ್, ಪ್ರಾಬ್ಲಮ್ ಇಸ್ ದಿ ಆಯಿಲ್, ಎನಿ ಆಯಿಲ್ ಇಸ್ ಅ ಪ್ರಾಬ್ಲಮ್. ನೀವು ಜಾಸ್ತಿ ಶೇಖರದಲ್ಲಿ ಆಯಿಲ್ ಜಾಸ್ತಿ ಕನ್ಸಂಪ್ಷನ್ ಮಾಡಿದ್ರೆ ಮೊಸ್ತ ಜಾಸ್ತಿ ಆಗೇ ಆಗುತ್ತೆ. ಓಕೆ, ಸೊ ಆಯಿಲ್ ನೀವು ಲಿಮಿಟ್ ಮಾಡ್ಬೇಕಷ್ಟೇ. ಈ ಆಯಿಲ್ ಆಲಿವ್ ಆಯಿಲ್ ಬೆಟ್ರ್, ಈ ಆಯಿಲ್ ಬೆಟ್ರ್ ಅಂತ ಅದು ಅದೇನಿಲ್ಲ. ಅದ್ರ ಬಗ್ಗೆ ನಾನು ಇನ್ನೊಂದ್ಸಿ ಒಂದು ಸಪ್ರೇಟ್ ಆಗಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಓಕೆ, ಆಯಿಲ್ ಯಾಕೆ ಕಮ್ಮಿ ಮಾಡಬೇಕು ಅಂತ ಹೇಳೋದು ಒಂದು ಸಪ್ರೇಟ್ ಆಗಿ ಒಂದು ಎಪಿಸೋಡ್ ಮಾಡ್ಬೋದು ಇದ್ರ ಬಗ್ಗೆ. ಸೊ ಕರೆಕ್ಟಾಗಿ ಆಹಾರ ತೊಗೊಳೋದು ವೆರಿ ಇಂಪಾರ್ಟೆಂಟು, ಟೈಮ್ ತೊಗೊಳೋದು ಇಂಪಾರ್ಟೆಂಟ್ ಅಗೇನ್. ಸೊ ಇವಾಗ ಕೆಲವರು ಏನ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಬಿಟ್ಬಿಡ್ತಾರೆ, ಅಲ್ಲಿ ಮುಂದೆ 12 ಗಂಟೆಗೆ ತಿಂತಾರೆ, ತಿರ್ಗಾ ಮತ್ತೆ 3 ಗಂಟೆಗೆ ತಿಂತಾರೆ, ತಿರ್ಗಾ 5 ಗಂಟೆಗೆ ತಿಂತಾರೆ, ತಿರ್ಗಾ ಮತ್ತೆ ಜಾಸ್ತಿ ತಿರ್ಗಾ ತಿಂತಾರೆ. ಓಕೆ, 4-5 ಸತಿ ತಿನ್ನಲ್ಲ ಆಹಾರ, ತಿಂದ್ರೆ 2 ಸತಿ ಇಲ್ಲ ಮ್ಯಾಕ್ಸಿಮಮ್ 3 ಸತಿ ತಿನ್ಬೇಕು. ಈಸ್ಟ್ ಟೈಮ್ ಈಟ್ ಫುಡ್, ಇನ್ಸುಲಿನ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಸ್ಪೈಕ್ ಆಗ್ತಾ ಶುಗರ್ ಕಮ್ಮಿ ಆಗೋದಿಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ, ಅದು ಡಯಾಬಿಟಿಸ್ ಶುರು ಆಗ್ಬಿಡುತ್ತೆ. ಓಕೆ, ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಆಹಾರ ಜೊತೆಗೆ ಟೈಮ್ ಆಹಾರ ತಿನ್ನೋದು ವೆರಿ ಇಂಪಾರ್ಟೆಂಟ್. ನಿದ್ದೆ ಮಾಡೋದು ವೆರಿ ಇಂಪಾರ್ಟೆಂಟ್. ನಿದ್ರೆ ಕೂಡ ಅಷ್ಟೇ, ಇವಾಗೆಲ್ಲ ಜಾಸ್ತಿ ಎಲ್ಲ ಮೊಬೈಲ್ ಗ್ಯಾಜೆಟ್ಸ್ ಯೂಸ್ ಮಾಡ್ತಾರೆ, ಯಾವಾಗಲೂ ಬರೀ ರಾತ್ರಿ ಮಲ್ಕೊಳ್ಳೋ ಮುಂಚೆನೂ ಕೂಡ ಮೊಬೈಲ್ ನೋಡ್ತಾ ಇರ್ತಾರೆ. ದಯವಿಟ್ಟು ಮೊಬೈಲ್ ನೋಡಬೇಡಿ, ಯಾಕಂದ್ರೆ ಮೊಬೈಲ್ ನೋಡಿದಾಗ ಬ್ರೈನ್ ಸೆನ್ಸಸ್ ಆಕ್ಟಿವೇಟ್ ಆಗುತ್ತೆ, ಯು ವಿಲ್ ನಾಟ್ ಗೆಟ್ ದಿಸ್ ಟು ಸ್ಲೀಪ್. ನಿದ್ದೆ ಹೋಗೋದು ಬಹಳ ಪ್ರಾಬ್ಲಮ್ ಆಗುತ್ತೆ. ಸೊ ನಿದ್ದೆ ಎಫೆಕ್ಟ್ ಆಗುತ್ತೆ, ನಿದ್ದೆ ಎಫೆಕ್ಟ್ ಆದರೆ ನಿಮ್ಗೆ ಕೆಳಗಡೆ ನೆಕ್ಸ್ಟ್ ಡೇ ಕೆಲಸ ಕಾರ್ಯಗಳು ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ರಾತ್ರಿ ಸ್ಲೀಪ್ ಇಲ್ಲ ಅಂದ್ರೆ ಬೆಳಗ್ಗೆ ಡೇ ಟೈಮ್ ಸ್ಲೀಪಿನೆಸ್ ಶುರು ಆಗುತ್ತೆ, ರೋಸಿನೆಸ್ ಶುರು ಆಗುತ್ತೆ. ಸೊ ದಯವಿಟ್ಟು ಆ ಗ್ಯಾಜೆಟ್ಸ್ ಎಲ್ಲ ಮಲ್ಕೊಳ್ಳೋ ಮುಂಚೆ ನೀವು ಯೂಸ್ ಮಾಡಲೇಬೇಡಿ, ಅದು ಇಂಪಾರ್ಟೆಂಟ್. ಸೊ ಚಿಕ್ಕ ಸಮಸ್ಯೆಗಳಿದೆ, ಚಿಕ್ಕ ಸ್ವಲ್ಪ ಚೇಂಜಸ್ ನೀವು ನಿಮ್ಮ ಲೈಫ್ ಸ್ಟೈಲ್ ತಂದ್ರೆ ನೀವು ಆರೋಗ್ಯವಾಗಿರ್ಬೋದು. ಸಿಂಪಲ್ ಆಸ್ ದಟ್. ಇವತ್ತಿನ ಎಪಿಸೋಡ್ ಲೀಡರ್ಸ್ ಟಾಕ್ ಆಫ್ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ 2026 ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಇದು ಜಸ್ಟ್ ಬಿಗಿನಿಂಗ್. ನಾವು ಡಾಕ್ಟರ್ ರಾಘವೇಂದ್ರ ಅವರಿಗೆ ಪದೇ ಪದೇ ಕೂಗ್ತಾ ಇರ್ತೀವಿ, ಯಾಕೆ ಅಂದ್ರೆ ವಿ ವಾಂಟ್ ಅಥೆಂಟಿಕ್ ಇನ್ಫಾರ್ಮೇಶನ್ ಅಂಡ್ ಈಸ್ ದ ರೈಟ್ ಪರ್ಸನ್ ಅಂತ ಹೇಳ್ತಾರೆ. ಡಾಕ್ಟರ್ ತಾವು ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಥ್ಯಾಂಕ್ ಯು. ಥ್ಯಾಂಕ್ ಆಯುಷ್ ಟಿವಿ, ಬಿಕಾಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆಯುಷ್ ಟಿವಿಯಿಂದ. ಜನಕ್ಕೆ ಇನ್ಫಾರ್ಮೇಶನ್ ತಲುಪಿಸೋದು ಬಹಳ ಇಂಪಾರ್ಟೆಂಟು, ಅವೇರ್ನೆಸ್ ಬರುವಂಥದ್ದು ಬಹಳ ಇಂಪಾರ್ಟೆಂಟು. ಅದು ನಿಮ್ಮ ಚಾನಲಿಂದ ಆಗ್ತಾ ಇದೆ ಸರ್. ನಿರಂತರವಾಗಿ ತುಂಬ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮ ಚಾನಲ್ ಕೂಡ. ಸೊ ಥ್ಯಾಂಕ್ಸ್ ಟು ಯು ಅಂಡ್ ಹ್ಯಾಟ್ಸ್ ಆಫ್ ಟು ಯುವರ್ ಚಾನಲ್ ಸರ್. ಥ್ಯಾಂಕ್ ಯು.